ಹ್ಮ್. ಸ್ನೇಹಿತರೆ, ನಿಮ್ಗೆಲ್ರಿಗೂ ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ಬೆಂಗಳೂರು ವಿಶ್ವವಿದ್ಯಾಲಯದ BSc 1ನೇ ಸೆಮಿಸ್ಟರ್ನ ಕಾವ್ಯಭಾಗದ ಒಂದು ಪಾಠವನ್ನ ನಾವಿವತ್ತು ಚರ್ಚೆಗೆ ತಗೊಳ್ಳೋಣ. ನಿಮಗೆ ಫಸ್ಟ್ ಸೆಮಿಸ್ಟರ್ನವ್ರಿಗೆ ಕಾವ್ಯಭಾಗದಲ್ಲಿ 3ನೇ ಅಧ್ಯಾಯದಲ್ಲಿ ವಚನಗಳನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಈ ವಚನಗಳ ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ, ವ್ಯಾಖ್ಯಾನವನ್ನ ನಾವು ಈ ತರಗತಿಯಲ್ಲಿ ನೋಡೋಣ. ಮೊದಲಿಗೆ ಬಸವಣ್ಣನ ಒಂದು ವಚನ. ಇಲ್ಲಿ ನಿಮಗೆ ಟೆಕ್ಸ್ಟಲ್ಲಿ ಬಸವಣ್ಣನ 8 ವಚನಗಳಿದ್ದಾವೆ. ಅಕ್ಕಮಹಾದೇವಿಯ ಒಂದು ವಚನ ಇದೆ, ಮತ್ತೆ ಅಲ್ಲಮ ಪ್ರಭುವಿನ ಒಂದು ವಚನ ಇದೆ. ವಚನಗಳ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ ಮತ್ತು ವ್ಯಾಖ್ಯಾನಕ್ಕೆ ಹೋಗುವುದಕ್ಕೆ ಮುಂಚೆ ನಾನು ನಿಮಗೆ ಸಂಕ್ಷಿಪ್ತವಾಗಿ 12ನೇ ಶತಮಾನದ ಈ ಶರಣ ಚಳುವಳಿಯ ಒಂದು ಸಣ್ಣ ವಿವರಣೆಯನ್ನ ಕೊಡಬೇಕು. ನಾವು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರ ವಚನಗಳ ತಾತ್ವಿಕತೆ, ವಚನಗಳ ವೈಚಾರಿಕತೆ, ವಚನಗಳ ವಿಚಾರ ಮಂಡನೆ ಇದೆಯಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕೆ ಹಿನ್ನೆಲೆಯಾಗಿ ಆ ಶರಣ ಚಳುವಳಿಯ ಕೆಲವು ವಿವರಗಳನ್ನು ತಿಳ್ಕೊಳ್ಬೇಕಾಗಿರೋದು ಅಗತ್ಯವಾದದ್ದು. ಆ ಕಾರಣಕ್ಕೆ ನಾನು ಸಂಕ್ಷಿಪ್ತವಾಗಿ ಅದರ ಹಿನ್ನೆಲೆಯ ವಿವರಣೆಯನ್ನು ನಿಮಗೆ ಕೊಡ್ತೀನಿ. ನೋಡಿ, ಸರಿಸುಮಾರು 12ನೇ ಶತಮಾನದಲ್ಲಿ ಕ್ರಿಸ್ತ ಶಕ 1100ರಿಂದ 1250 ಒಂದು 150 ವರ್ಷಗಳ ಕಾಲಮಾನದಲ್ಲಿ ಕರ್ನಾಟಕ ಚರಿತ್ರೆ ಒಂದು ವಿಶಿಷ್ಟವಾದಂತಹ ವಿದ್ಯಮಾನಕ್ಕೆ ಸಾಕ್ಷಿಯಾಯಿತು. ಕಲ್ಯಾಣ ಕರ್ನಾಟಕದ ಭಾಗವನ್ನ ಆ ಕಾಲಕ್ಕೆ ಕಳಚುರ್ಯ ವಂಶದ ಬಿಜ್ಜಳ ಆಳ್ವಿಕೆಯನ್ನ ನಡೆಸ್ತಾ ಇದ್ದ. ಆತನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಮತ್ತು ಭಂಡಾರಿಯಾಗಿ ಬಸವಣ್ಣ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ಆತ ಮತ್ತು ಅಲ್ಲಮ ಪ್ರಭುವಿನ ನಾಯಕತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಶರಣ ಚಳುವಳಿ ಜರುಗತ್ತೆ. ಶಿವಭಕ್ತಿಯ ಆಧಾರದಲ್ಲಿ ಆ ಚಳುವಳಿ ನಡೆದದ್ದರಿಂದ ಅದನ್ನ ಶಿವಭಕ್ತಿ ಚಳುವಳಿ ಅಂತ ಕೂಡ ಕರೀತಾರೆ. ಆ ಚಳುವಳಿಯ ನಂತರದಲ್ಲಿ, ಸಾಕಷ್ಟು ಕಾಲಾನಂತರದಲ್ಲಿ, ಆ ಚಳುವಳಿಯ ತಾತ್ವಿಕತೆಯೇ ಲಿಂಗಾಯತ ಧರ್ಮವಾಗಿ ರೂಪುಗೊಂಡ ಕಾರಣಕ್ಕೆ ಅದನ್ನ ಕೆಲವರು ಲಿಂಗಾಯತ ಚಳುವಳಿ ಅಂತ ಕೂಡ ಕರೀತಾರೆ. ಆ ಕಾಲಕ್ಕೆ ಸುಮಾರು ಒಂದು 200ರಷ್ಟು ಪುರುಷರು ಮತ್ತು ಒಂದು 40ಕ್ಕೂ ಹೆಚ್ಚು ಮಹಿಳೆಯರು ವಚನಗಳ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂಥವ್ರು. ವಚನಗಳ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ಶರಣ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು 1,96,000 ಶಿವಗಣಗಳು, ಜಂಗಮರು, ಶಿವಶರಣರು ಇದ್ರು ಅನ್ನುವುದು ಒಂದು ನಂಬಿಕೆ. ಅದೊಂದು ಚಾರಿತ್ರಿಕವಾದಂತಹ ಮತ್ತು ಪೌರಾಣಿಕವಾದಂತಹ ನಂಬಿಕೆ. ಆ ಕಾಲದಲ್ಲಿ ಹಾಗೆ ಬಹುಸಂಖ್ಯೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ನಂಬಿಕೆಗಳನ್ನ, ತಮ್ಮ ಹೊಸ ಚಿಂತನೆಗಳನ್ನ ಮತ್ತು ಅದುವರೆಗೆ ಸಮಾಜದಲ್ಲಿ ಜಡ್ಡುಗಟ್ಟಿದ್ದಂತಹ ಕೆಲವು ಆಚಾರಗಳನ್ನು ವಿರೋಧಿಸುವುದಕ್ಕೆ ಮತ್ತು ಅವುಗಳಿಗೆ ಪರ್ಯಾಯವನ್ನ ರೂಪಿಸಿ ಮಂಡಿಸುವುದಕ್ಕೆ ಇವರು ವಚನ ಅನ್ನುವ ಒಂದು ಬರವಣಿಗೆಯ ನುಡಿರಚನೆಯ ರೂಪವನ್ನ ಬಳಸ್ತಾರೆ. ನೋಡಿ ಸ್ನೇಹಿತರೆ, ಆ ಕಾಲಕ್ಕಾಗ್ಲೇನೆ ಆಧುನಿಕ ಅನ್ನಬಹುದಾದಂತಹ, ವೈಜ್ಞಾನಿಕ ಅನ್ನಬಹುದಾದಂತಹ, ಒಂದು ರೀತಿಯಲ್ಲಿ ಸಮಾಜವಾದಿ ದೃಷ್ಟಿ ಅನ್ನಬಹುದಾದಂತಹ, ಪ್ರಜಾಪ್ರಭುತ್ವವಾದಿ ದೃಷ್ಟಿ ಅನ್ನಬಹುದಾದಂತಹ ಹಲವು ಚಿಂತನೆಗಳನ್ನ ಅವರು ಮಂಡಿಸಿದ್ದಾರೆ. ಅವರು ಮಂಡಿಸಿದ ಚಿಂತನೆಗಳು ಅವು ಕೇವಲ ಚಿಂತನೆಗಳಾಗಿ ಇರದೆ ಆಚಾರದಲ್ಲಿ, ನಿತ್ಯ ಜೀವನದ ಆಚರಣೆಯಲ್ಲಿ ಅವುಗಳನ್ನು ಅವರು ಜಾರಿಗೆ ತಂದವರು ಕೂಡ. ಅವರು ಹೇಳಿದ ತತ್ವಗಳು ಅವರು ಬಾಳಿದ ಬದುಕು ಕೂಡ ಆಗಿತ್ತು ಅಂತ ಅನ್ನುವುದು ಇಲ್ಲಿ ಬಹಳ ಮುಖ್ಯವಾದದ್ದು. ಭಕ್ತಿಯನ್ನ ಸತಿಪತಿಗಳು ಒಂದಾದ ಭಕ್ತಿ ಅನ್ನುವ ದೃಷ್ಟಿಯಲ್ಲಿ ಅವರು ವ್ಯಾಖ್ಯಾನಿಸಿದರು.
ದೇಗುಲವನ್ನು ನಿರಾಕರಿಸಿದರು, ಮೂರ್ತಿ ಪೂಜೆಯನ್ನು ನಿರಾಕರಿಸಿದರು, ಬಹುದೇವತಾ ಆರಾಧನೆಯನ್ನು ನಿರಾಕರಿಸಿದರು, ಆತ್ಮಲಿಂಗ ಆರಾಧನೆಯನ್ನ, ಇಷ್ಟಲಿಂಗ ಆರಾಧನೆಯನ್ನ ಅವರು ಪ್ರತಿಪಾದಿಸಿದರು. ಆಮೇಲೆ ಬಹಳ ಮುಖ್ಯವಾಗಿ ದುಡಿಮೆ ಮತ್ತು ದಾಸೋಹ, ಕಾಯಕವಿಲ್ಲದ ಬದುಕನ್ನು ಅವರು ನಿರಂತರವಾಗಿ ನಿರಾಕರಿಸಿದವರು. ಸದಾಕಾಲವೂ ಕಾಯಕ ಮಾಡ್ತಾನೆ, ಅಂದ್ರೆ ದುಡಿಮೆ ಮಾಡ್ತಾನೆ ನಾವು ಬದುಕಬೇಕು, ನಮ್ಮ ಊಟ ನಮ್ಮ ದುಡಿಮೆಯಿಂದಲೇ ಬಂದಿರುವಂಥದ್ದಾಗಿರಬೇಕು ಮತ್ತು ನಾವು ದುಡಿದ ದುಡಿಮೆಗಿಂತ ಹೆಚ್ಚಿನ ಪ್ರತಿಫಲವನ್ನ ಬಯಸಕೂಡದು. ಒಂದು ವೇಳೆ ಹೆಚ್ಚಿನ ಪ್ರತಿಫಲ ಲಾಭಾಂಶ ನಮಗೆ ಬಂದದ್ದಾದರೆ ಅದನ್ನ ದಾಸೋಹದ ರೂಪದಲ್ಲಿ ಹಂಚಬೇಕು ಅನ್ನುವಂತಹ ಒಂದು ಆಚಾರವನ್ನ, ವಿಚಾರವನ್ನ ಅವರು ಜಾರಿಗೆ ತಂದವರು ಮತ್ತು ಪ್ರತಿಪಾದಿಸಿದವರು. ಸೊ ದಾಸೋಹ ತತ್ವ ಅಂತಂದ್ರೆ ತಾನು ದುಡಿದು ತಂದ ಅಧಿಕ ಪ್ರಮಾಣದ ಸಂಪತ್ತನ್ನ ಇತರರಿಗೆ ಅನ್ನ ರೂಪದಲ್ಲಿ ಹಂಚುವಂತಹ, ಹಂಚಿ ಉಂಡು ಸಮಾಜದ ಜೊತೆಗೆ ಬಾಳುವಂತಹ ಒಂದು ತತ್ವ, ಬಾಳುವಂತಹ ಒಂದು ನೀತಿ, ಬಾಳುವಂತಹ ಒಂದು ಆಚಾರ. ಆ ಕಾಲಕ್ಕೆ ಜಾತಿ ಅಸಮಾನತೆಯನ್ನ, ಲಿಂಗ ಅಸಮಾನತೆಯನ್ನ, ಭಾಷಾ ಅಸಮಾನತೆಯನ್ನ, ಹಲವು ಬಗೆಯ ಜ್ಞಾನದ ಅಸಮಾನತೆಗಳನ್ನ ವಿರೋಧಿಸಿದವರು ಮತ್ತು ಆ ಅಸಮಾನತೆಗಳಿಗೆ ತಾವು ಯಾವುದೇ ಬೆಲೆ ಕೊಡದೆ ತಮ್ಮ ಬದುಕನ್ನ ಬದುಕಿದಂಥವರು ಶರಣರು. ನಾನು ಕೆಲವು ವಿಚಾರಗಳನ್ನ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊಂಡಿದ್ದೀನಿ. ಇವುಗಳ ಹೆಚ್ಚಿನ ವಿವರಗಳಿಗೆ ನೀವು ಉನ್ನತವಾದಂತಹ ಅಧ್ಯಯನವನ್ನ ಮಾಡಬಹುದು. ವಚನ ಸಾಹಿತ್ಯದ ಬಗೆಗೆ ನಿಮಗೆ ಪ್ರಿಂಟೆಡ್ ಟೆಕ್ಸ್ಟ್ ಬೇಕಾದಷ್ಟು ಸಿಗ್ತವೆ. ನೀವು ಗೂಗಲ್ ಮಾಡಿದ್ರೆ ವಚನ ಸಂಚಯ ಅಂತ ಹೇಳಿ ಒಂದು ದೊಡ್ಡ ವೆಬ್ಸೈಟ್ ತೆರೆಕೊಳ್ಳುತ್ತೆ. ಅದು ಕನ್ನಡದಲ್ಲಿ ಎಲ್ಲ ವಚನಗಳನ್ನ ನಿಮಗೆ ಯಾವ ಹೆಸರಿನ, ಯಾವ ಪದದ, ಯಾವ ವಚನಕಾರರ ಮೂಲಕ ಬೇಕಾದರೂ ಹುಡುಕಿ ಓದಬಹುದಾದಂತಹ ಮತ್ತು ಅವುಗಳಿಗೆ ಕೆಲವು ವ್ಯಾಖ್ಯಾನಗಳನ್ನ, ಕೆಲವು ಕವಿ ಪರಿಚಯಗಳನ್ನು ಕೂಡ ಹುಡುಕಿ ಓದಬಹುದಾದಂತಹ ಒಂದು ಬೃಹತ್ ಜಾಲತಾಣ ಅದು ವಚನ ಸಂಚಯ ಅಂತ ಹೇಳಿ. ನೀವು ಯಾರಾದರೂ ವಿದ್ಯಾರ್ಥಿಗಳು ಆಸಕ್ತಿ ಇರುವವರು ಅದನ್ನ ಗೂಗಲ್ ಮಾಡಿ, ಬ್ರೌಸ್ ಮಾಡಿ ನಿಮಗೆ ಬೇಕಂದ್ರೆ ಓದಬಹುದು. ಸೊ ಇಷ್ಟು ವಿವರಣೆಗಳು, ಹಿನ್ನೆಲೆ ವಿವರ ಸಾಕು ಅಂತ ಅನ್ಸುತ್ತೆ. ಈಗ ನಾವು ಒಂದೊಂದೇ ವಚನಗಳನ್ನ ಸಂಕ್ಷಿಪ್ತವಾಗಿ ವಿವರಿಸ್ಕೊಳ್ಳೋದಕ್ಕೆ ತೊಡಗೋಣ. ನೋಡಿ, ಮೊದಲನೇ ವಚನ ಇದೆಯಲ್ಲ, ಅದು ಊಟದ ಕುರಿತಾಗಿ ಮತ್ತು ಮನುಷ್ಯನ ಬದುಕಿನ ಕುರಿತಾಗಿ ಇರುವಂತಹ ಒಂದು ವಚನ. ಆಮೇಲೆ ಶರಣ ಅಂತ ಯಾರಾದರೂ ಒಬ್ಬ ಅನ್ನಿಸ್ಕೊಳ್ಬೇಕಾದ್ರೆ ಅವನ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಅವನ ವ್ಯಕ್ತಿತ್ವ ಹೇಗಿರಬೇಕು ಅನ್ನುವಂತಹ ಒಂದು ಕೆಲವು ಬೇಸಿಕ್ ಕ್ವಾಲಿಫಿಕೇಶನ್ಸ್ ಅನ್ನ ಹೇಳುವಾಗ ಒಂದು ಮುಖ್ಯವಾದ ಕ್ವಾಲಿಫಿಕೇಶನ್ ಅನ್ನ ಹೇಳುವಂತಹ ಅರ್ಹತೆ, ಶರಣನಾಗುವುದಕ್ಕೆ ಅರ್ಹತೆ ಏನು ಅನ್ನುವುದನ್ನು ಹೇಳುವಂತಹ ಒಂದು ವಚನ ಇದು. ನೋಡಿ, ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸಿದ್ದಯ್ಯ, ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಮನ. ಮೇಲ್ನೋಟಕ್ಕೆ ಭಕ್ತಿಯ ಪ್ರತಿಪಾದನೆಯ ಹಾಗೆ, ಶಿವಭಕ್ತಿಯ ಪ್ರತಿಪಾದನೆಯ ಹಾಗೆ ಕೂಡಲ ಸಂಗಮನನ್ನ, ಶಿವನಿಗೆ ಅವರು ಕೊಟ್ಟುಕೊಂಡ ಇನ್ನೊಂದು ಹೆಸರು, ಬಸವಣ್ಣ ವಿಶೇಷವಾಗಿ ಕೊಟ್ಟುಕೊಂಡ ಇನ್ನೊಂದು ಹೆಸರು ಕೂಡಲ ಸಂಗಮ. ಇದು ಬಸವಣ್ಣನ ಅಂಕಿತ ಕೂಡ. ಪೂಜಿಸು ಕೂಡಲ ಸಂಗಮನ, ಮರೆಯದೆ ಪೂಜಿಸು ಕೂಡಲ ಸಂಗಮನ. ಮರೆಯದೆ ನೀನು ಸದಾ ಕೂಡಲ ಸಂಗಮ ದೇವನನ್ನ, ನಿನ್ನ ಇಷ್ಟ ದೇವನನ್ನ ನೀನು ಪೂಜಿಸು ಅಂತ ಒಂದು ನಿರ್ದೇಶನವನ್ನ, ನೀತಿ ನಿರ್ದೇಶನವನ್ನ ನೀಡುವ ರೀತಿಯಲ್ಲಿ ಈ ಒಂದು ಚಿಕ್ಕ ವಚನ ಎಂಡ್ ಆಗತ್ತೆ. ಅದೇ ಈ ವಚನದ ಪ್ರತಿಪಾದನೆ ಅಂತ ಮೇಲ್ನೋಟಕ್ಕೆ ಅನ್ಸತ್ತೆ. ಆದರೆ ಇಲ್ಲಿ ಮುಂಚೆ ಹೇಳಿರುವ ವಿಚಾರಗಳಿದೆಯಲ್ಲ, ಅಲ್ಲಿ ಉಣ್ಣುವ ಬಟ್ಟಲು ಕಂಚು, ನೋಡುವ ದರ್ಪಣ ಕಂಚು, ಉಣ್ಣುವ ಊಟ ಮತ್ತು ತಿನ್ನುವ ತಟ್ಟೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ಇರುತ್ತೆ, ಇದೆ
ಅನ್ನೋ ಥರದ್ದು ಒಂದು ಮಂಡನೆ ಮೊದಲ 2 ಸಾಲಿನಲ್ಲಿ ಇದೆ. ಉಂಡ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ. ಭಾಜನ ಅಂತಂದ್ರೆ ಭೋಜನ ಅಲ್ಲ. ಭಾಜನ ಅಂತಂದ್ರೆ ಒಂದು ರೀತಿಯಲ್ಲಿ ಪ್ರಾಶಸ್ತ್ಯ, ಪ್ರಾಮುಖ್ಯತೆ, ನಾವು ಪಡೆಯುವ ಗೌರವ. ಇಲ್ಲಿ ಊಟ ಮಾಡುವ ಬಟ್ಟಲು ಕಂಚು, ಮುಖ ನೋಡಿಕೊಳ್ಳುವ ದರ್ಪಣ ಕಂಚು, ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ. ನೀನು ಊಟ ಮಾಡುವ ಬಟ್ಟಲನ್ನ ಬೆಳಗಿದರೆ, ತಿಕ್ಕಿ ಬೆಳಗಿದರೆ, ತಿಕ್ಕಿ ತೊಳೆದರೆ ಅದನ್ನೇ ನೀನು ದರ್ಪಣವನ್ನಾಗಿ ನೀನು ಕನ್ನಡಿಯ ಹಾಗೆ ಮಾಡಿಕೊಳ್ಳಬಹುದು ನಿನ್ನ ಮುಖ ನೋಡ್ಕೊಳ್ಳೋದಕ್ಕೆ ಅಂತ ಈ ಸಾಲುಗಳಲ್ಲಿ ಹೇಳಲಾಗ್ತಾ ಇದೆ. ಇದೇನಿದು? ಊಟ ಮಾಡೋ ತಟ್ಟೆನ ಕನ್ನಡಿ ತರ ನೋಡ್ಕೋ ಬೆಳಕೊಂಡು ಅಂತ ಈ ವಚನ ಹೇಳ್ತಾ ಇದೆಯಲ್ಲ. ನೀನು ತಿಂದ ಬಟ್ಟಲನ್ನ ಚೆನ್ನಾಗಿ ತೊಳೆದು ಅದರಲ್ಲಿ ನಿನ್ ಮುಖ ನೋಡ್ಕೋ ಅಂತ ಯಾಕೆ ಹೇಳ್ತಾ ಇರ್ಬೋದು ಇಲ್ಲಿ? ನೀನು ಉಂಡ ಊಟ ನಿನ್ನ ದುಡಿಮೆಯಿಂದ ಬಂದಿದೆಯಾ ಅಂತ ನಿನ್ ಮುಖ ನೋಡ್ಕೊಂಡು ನೀನೇ ಕೇಳ್ಕೊ. ನೀನು ಉಣ್ತಾ ಇರುವ ಈ ಕಂಚಿನ ಬಟ್ಟಲು ನಿನ್ನ ದುಡಿಮೆಯಿಂದ ಸಂಪಾದಿಸಿದ್ದ ಅಂತ ನಿನ್ ಮುಖ ನೀನು ಅದರಲ್ಲಿ ನೋಡ್ಕೊಂಡು ಕೇಳ್ಕೊ. ನೀನು ಪಡಿತಾ ಇರುವ ಈ ಒಂದು ಪ್ರಾಶಸ್ತ್ಯ, ಗೌರವ, ನೀನು ಪಡಿತಾ ಇರುವಂತಹ ಅಂತಸ್ತು, ಅಥವಾ ನೀನು ಈಗ ಮಾನವನಾಗಿ ಇರುವ ಈ ಸ್ಥಿತಿಗೆ ನೀನು ಕಾರಣನಾಗಿದ್ದೀಯಾ, ಅಥವಾ ಅನ್ಯರನ್ನ ವಂಚಿಸಿ, ಅನ್ಯರನ್ನ ಶೋಷಿಸಿ ನೀನು ಉಣ್ತಾ ಇದೀಯಾ, ಬದುಕ್ತಾ ಇದೀಯಾ? ನಿನ್ನನ್ನ ನೀನೇ ನೀನು ಉಣ್ಣುವ ಬಟ್ಟಲನ್ನ ಕನ್ನಡಿ ಮಾಡಿಕೊಂಡು ಕೇಳ್ ನೋಡು ಅನ್ನೋ ಥರದ ಇಂಗಿತಾರ್ಥ ಈ ಸಾಲುಗಳಲ್ಲಿ ಇರುವ ಹಾಗೆ ಕಾಣುತ್ತೆ. ನೀವು ತಿಂದ ಬಟ್ಟಲನ್ನ, ನೀವು ಉಂಡ ಕಂಚಿನ ಆ ಪಾತ್ರೆಯನ್ನ ತಿಕ್ಕಿ ನೀವೇ ತೊಳೆದು ಕನ್ನಡಿಯಾಗಿ ಮಾಡಿಕೊಳ್ಳಿ. ನಾವು ಪ್ರತಿದಿನ ಉಣ್ಣುವ ಊಟ ನಮಗೆ ಕನ್ನಡಿಯಾಗಿರಬೇಕು. ನಿಮ್ಮ ಬದುಕು ನಿಮಗೆ ಕನ್ನಡಿಯಾಗಿರಬೇಕು. ನೀವು ಪಡೆಯುವ ಪ್ರತಿಯೊಂದು ನಿಮಗೆ ಕನ್ನಡಿಯಾಗಿರಬೇಕು. ಅದನ್ನು ನೀವು ಚೆನ್ನಾಗಿ ದಿನವೂ ಅರಿತುಕೊಳ್ಳಬೇಕು. ನಿಮ್ಮ ನಡೆ, ನಿಮ್ಮ ಬದುಕು, ನಿಮ್ಮ ಸಂಪಾದನೆ, ನಿಮ್ಮ ದುಡಿಮೆ, ಅದನ್ನು ನೀವು ಚೆನ್ನಾಗಿ ಪರಿಶೀಲಿಸಿ ಅರಿತುಕೊಳ್ಳಬೇಕು. ನಿನ್ನನ್ನು ನೀನು ನೋಡ್ಕೋ. ಅದನ್ನೇ ಅರಿದಡೆ ಶರಣ, ಮರೆದಡೆ ಮಾನವ ಅನ್ನೋ ಮಾತು ಹೇಳುತ್ತೆ. ನಿನ್ನ ದುಡಿಮೆಯನ್ನ ನೀನು ಪರೀಕ್ಷೆಗೆ ಒಡ್ಡಿಕೊಳ್ಳದಿದ್ದರೆ, ನೋಡಿ ಚಕ್ ಅಂತ ಈ ಮಾತು ಕೇಳ್ತಿದ್ದ ಹಾಗೆನೆ ನಮಗೆ ಇವತ್ತಿನ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವ ಜನ ನೆನಪಿಗೆ ಬರ್ತಾರೆ. ತಾವು ಊಟ ಮಾಡುವುದಕ್ಕಿಂತ ಹೆಚ್ಚಿನದನ್ನ ದುಡಿದು ಬಾಚಿ ಗುಡ್ಡೆ ಹಾಕೊಳ್ಳುವ ಜನ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಹಾಗೆ ಗುಡ್ಡೆ ಹಾಕೊಳ್ಳುವ ಬದುಕಿದೆಯಲ್ಲ, ಅದನ್ನ ವಿರೋಧಿಸುವ ರೀತಿಯಲ್ಲಿ ನಿನ್ನ ಆತ್ಮ ಪರೀಕ್ಷೆಯನ್ನ ನೀನೇ ಮಾಡಿಕೋ ಅನ್ನುವ ರೀತಿಯಲ್ಲಿ ಈ ವಚನ ಒಂದು ಸಜೆಷನ್ ಅನ್ನು ಕೊಡುತ್ತೆ. ನಮ್ಗೆ ಆ ಥರದ್ದೊಂದು ಪ್ರಚೋದನೆಯನ್ನ ಕೊಡುತ್ತೆ. ಅರಿತರೆ ನೀನು ಶರಣ, ಇದನ್ನೆಲ್ಲ ಅಂದ್ರೆ ನಿನ್ನ ಆತ್ಮ ಪರೀಕ್ಷೆಯನ್ನ, ನಿನ್ನ ಆತ್ಮಾವಲೋಕನವನ್ನ ನೀನು ಮರೆತರೆ ನೀನು ಸಾಮಾನ್ಯ ಮಾನವ. ನೀನು ಸಾಮಾನ್ಯ ಮಾನವ ಆಗ್ಬೇಕೋ, ನೀನು ಶರಣನಾಗಬೇಕೋ, ನೀನೇ ನಿನ್ನನ್ನು ನೀನು ಮುಖ ನೋಡಿಕೊಂಡು, ನಿನ್ನನ್ನು ನೀನು ಕೇಳಿಕೊಂಡು, ನಿನ್ನ ಕಣ್ಣನ್ನು ನೀನು ಕೇಳಿಕೊಂಡು ನಿರ್ಧರಿಸು ಅನ್ನೋ ಥರದ ಒಂದು ತತ್ವವನ್ನ ಈ ಚಿಕ್ಕ ರಚನೆ ಪ್ರತಿಪಾದಿಸುತ್ತೆ. ಸ್ನೇಹಿತರೆ, ನಿಮಗೆ ಇದು ಸರಳವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಯಾವತ್ತೂ ಕಾವ್ಯ ಅದು ನಮ್ಮ ಅರಿವನ್ನು ವಿಸ್ತರಿಸಬೇಕು.
ನಮ್ಮ ಬೌದ್ಧಿಕತೆಯನ್ನ ಅದು ಹೊಳಪುಗೊಳಿಸಬೇಕು, ಬೆಳಗಬೇಕು, ಹೊಸತುಗೊಳಿಸಬೇಕು. ಅದು ಉನ್ನತವಾದಂತಹ ಕಾವ್ಯ, ಅದು ಕಾವ್ಯದ ಕೆಲಸ. ಪರೀಕ್ಷೆ ದೃಷ್ಟಿಯಿಂದ ಈ ಥರದ ವಚನಗಳನ್ನು ಬರೆಯುವಾಗ ನಾವು ಜೀವನ ತತ್ವಜ್ಞಾನವನ್ನೇ ಇಲ್ಲಿ ಹೇಳಲಾಗಿದೆ. ನಾವು ಹೇಗೆ ಬದುಕಬೇಕು ಅನ್ನುವ ನಡವಳಿಕೆಯನ್ನೇ ಇಲ್ಲಿ ಹೇಳಲಾಗಿದೆ. ನೋಡಿ, ಇಲ್ಲಿ ಆತ್ಮಕೇಂದ್ರಿತವಾಗಿ, ವ್ಯಕ್ತಿ ಕೇಂದ್ರಿತವಾಗಿ, ಇದನ್ನ ನಾನು ಓದುವಾಗ ಇದನ್ನ ನನಗನ್ಸುತ್ತೆ, ನನಗೆ ಹೇಳ್ತಾ ಇರೋದು, ನನಗೆ ನಾನು ಹೇಳ್ಕೋಬೇಕು ಅಂತ. ನೋಡಿ, ಎಂಥ ಒಂದು ತತ್ವ ಅದು, ತತ್ವಜ್ಞಾನ. ನೀತಿ ಬೇರೆಯವ್ರಿಗೆ ಹೇಳಕ್ಕಲ್ಲ ಇರೋದು, ನಮ್ಮ ಮುಖ ನಾವು ನೋಡಿ ತಿದ್ದುಕೊಳ್ಳೋದಕ್ಕೆ ಇರೋದು ನೀತಿ. ತತ್ವ ಬೇರೆಯವ್ರಿಗೆ ಹೇಳೋದಕ್ಕಲ್ಲ ಇರೋದು, ನಮ್ಮ ಮುಖ ನಾವು ನೋಡಿ ತಿದ್ದುಕೊಳ್ಳಕ್ಕೆ ಇರೋದು ಅನ್ನೋ ತರ ಈ ವಚನ ಹೇಳುತ್ತೆ. ಸೊ ಮುಂದಿನ ವಚನಕ್ಕೆ ಹೋಗೋಣ. ಇದು ಅದಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ವಿಚಾರವನ್ನು ಮಂಡಿಸುವಂತಹ ಒಂದು ವಚನ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಇಲ್ಲಿ ತನು, ಮನ, ಮನೆ, ಈ ಮೂರು ಅಂಶಗಳು ಪ್ರಸ್ತಾಪಿತವಾಗ್ತವೆ. ಮನೆ, ಮನೆಯ ಒಡೆತನ. ಮನೆ ಅಂದ್ರೆ ಇಲ್ಲಿ ನಮಗೆ ನೇರವಾಗಿ ಒಂದು ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆಲ್ಲ ರಜ ತುಂಬಿಕೊಂಡು, ಅಂದ್ರೆ ಕಸ ತುಂಬಿಕೊಂಡು, ಧೂಳು ತುಂಬಿಕೊಂಡು, ಅದು ಯಾರೂ ವಾಸ ಮಾಡದೇ ಇರುವಂತಹ ಒಂದು ಹಾಳು ಮನೆ, ಆ ಒಂದು ಚಿತ್ರ ಬರುತ್ತೆ ಮೊದಲು 3 ಸಾಲನ್ನ ಕೇಳಿಸ್ಕೊಂಡಾಗ, ಓದ್ಕೊಂಡಾಗ. ಆನಂತರದ ಆ ಚಿಕ್ಕ 3 ಸಾಲು ಇದೆಯಲ್ಲ, ಅಲ್ಲಿ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಅಂತ ಹೇಳುತ್ತೆ. ಇಲ್ಲಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅನ್ನುವುದಕ್ಕೆ ಉತ್ತರವಾಗಿ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಅನ್ನೋ ಮಾತು ಬರುತ್ತೆ. ಮೊದಲನೇ ಸಾಲಲ್ಲಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಒಂದು ಅನುಮಾನ, ಹೊಸ್ಲಲ್ಲಿ ಹುಲ್ಲುಟ್ಟಿದೆ, ಮನೆ ಒಳಗೆ ಧೂಳು ಕಸ ತುಂಬಿಕೊಂಡಿದೆ, ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ವೋ ಗೊತ್ತಿಲ್ಲ ಅನ್ನುವಂತಹ ಒಂದು ಅನುಮಾನದ ಇನ್ನೊಂಚೂರು ವಿಸ್ತರಣೆ. ನೆಕ್ಸ್ಟ್, ಮನೆ ವಿಚಾರ ಅಲ್ಲ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ದೇಹದ ತುಂಬ ಸುಳ್ಳು ತುಂಬಿಕೊಂಡಿದೆ, ಮನಸ್ಸಿನ ತುಂಬ ವಿಷಯ ಸುಖ, ಅಧಿಕಾರದ ಆಸೆ, ಹಣದ ಆಸೆ, ಸಂಪತ್ತಿನ ಆಸೆ, ಬೇರೆ ಬೇರೆ ರೀತಿಯ ಇಂದ್ರಿಯಗಳ ಆಸೆ, ಊಟ, ತಿಂಡಿ, ನೋಟ, ಶ್ರಾವ್ಯ, ಲೈಂಗಿಕ ಸುಖ ಇತ್ಯಾದಿ ಇಂದ್ರಿಯ ವಿಷಯಗಳ ಕಸ ತುಂಬಿಕೊಂಡಿದೆ ಮನಸ್ಸಿನ ಒಳಗಡೆ. ತನುವಿನೊಳಗೆ ಹುಸಿ ಮನದೊಳಗೆ ವಿಷಯ, ಮನೆಯೊಳಗೆ ಮನೆಯೊಡೆಯನಿಲ್ಲ. ಅಂದ್ರೆ ಮನೆ ಅಂದ್ರೆ ಯಾವ ಮನೆ ಬಗ್ಗೆ ಹೇಳಲಾಗ್ತಿದೆ ಇಲ್ಲಿ? ಮನೆ ಅಂದ್ರೆ ದೇಹವೆನ್ನುವ ಮನೆ. ಹಾಗಾದ್ರೆ ಈ ಮನೆಯ ಒಡೆಯ ಯಾರು? ಈ ಮನೆಯ ಒಡೆಯ ಯಾರು ಅಂತ ಅನ್ಕೊಂಡ್ರೆ, ಭಕ್ತರಾದವರು, ದೈವ ಭಕ್ತಿ ಇರುವವರು ಸರಳವಾಗಿ ದೇವರು ಅಂತ ಅಂದ್ಬಿಡ್ತಾರೆ. ಆದ್ರೆ ದೇವರು ಅಂತಾನೆ ತಿಳಿಬೇಕಾಗಿಲ್ಲ. ಮನೆಯ ಒಳಗಡೆ ಒಂದು ಆತ್ಮಪ್ರಜ್ಞೆ, ಆತ್ಮಸಾಕ್ಷಿ, ಎಚ್ಚರ ಅನ್ನುವುದೊಂದು ಇರಬೇಕು. ಅದನ್ನೇ ಅವನು ಮನೆಯೊಳಗೆ ಮನೆಯೊಡೆಯನಿಲ್ಲ ಅಂತ ವಚನದೊಳಗಡೆ ಹೇಳ್ತಾ ಇರ್ಬೋದು. ನೋಡಿ, ಮೊದಲು ನಾವು ಚರ್ಚೆ ಮಾಡಿದ್ವಲ್ಲ, ಉಂಡ ತಟ್ಟೆಯನ್ನ ಬೆಳಗಿ ತಿಕ್ಕಿ ತೊಳೆದು ಅದನ್ನ ಎದುರುಗಡೆ ಕನ್ನಡಿ ತರ ಹಿಡ್ಕೊಂಡು ಅದನ್ನ ನೋಡ್ಕೊಳ್ಬೇಕು. ಏನ್ ನೋಡ್ಕೋಬೇಕು? ನಾನು ಈ ಉಂಡ ಊಟಕ್ಕೆ ಯೋಗ್ಯನೇ, ನಾನು ಈ ದುಡಿದ ದುಡಿಮೆ ನನ್ನದೇ ಅಂತ ನೋಡ್ಕೋಬೇಕು. ಇಲ್ಲಿ
ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ. ಇಲ್ಲೂ ನಮ್ಮ ದೇಹದ ಒಳಗಿನ ಅಂತರಂಗದ ಆತ್ಮಪ್ರಜ್ಞೆಯನ್ನೇ ಮಾತಾಡ್ತಾ ಇದ್ದಾನೆ. ಅಲ್ಲೂ ಅಂತರಂಗದ ಎಚ್ಚರವನ್ನೇ ಮಾತಾಡ್ತಾ ಇದ್ದಾನೆ ವಚನಕಾರ. ನಮ್ಮ ತನು, ನಮ್ಮ ಮನ, ನಮ್ಮ ದೇಹ ಮತ್ತು ನಮ್ಮ ಅಂತರಂಗ ಈ ಎರಡೂ ಕೂಡ ಹುಸಿಯಿಲ್ಲದ, ವಿಷಯವಿಲ್ಲದ ಒಡೆತನದಲ್ಲಿರಬೇಕು, ನಿಯಂತ್ರಣದಲ್ಲಿರಬೇಕು. ನಮ್ಮ ದೇಹವೇ, ನಮ್ಮ ಮನವೇ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅನ್ನುವುದಾದರೆ ನಮ್ಗಂತ ಸಾಕ್ಷಿನೇ ಇಲ್ಲ ಅಂತ. ನಮ್ಮ ಹಸಿವು, ನಮ್ಮ ಹುಸಿ, ನಮ್ಮ ಬದುಕು, ನಮ್ಮ ಮನದ ಆಸೆ ಆಕಾಂಕ್ಷೆಗಳು, ನಮ್ಮ ಮನದ ಬಯಕೆಗಳು, ಮನಸ್ಸಿನ ಹಸಿವು ಬಯಕೆಗಳಿಗೆ, ದಾಹಕ್ಕೆ ಮಿತಿಯೇ ಇಲ್ಲ, ಮಿತಿ ಇರಲ್ಲ. ಅದಕ್ಕೆ ನಮ್ಗೆ ಎಷ್ಟೋ ವೇಳೆ ನಿಯಂತ್ರಣವೇ ಇರಲ್ಲ. ನಿಯಂತ್ರಣ ಇರಬೇಕು. ಆ ನಿಯಂತ್ರಣ ಇಲ್ಲದೆ ಇದ್ರೆ ನಮ್ಮ ಮನ, ನಮ್ಮ ಬಯಕೆ, ನಮ್ಮ ಆಕಾಂಕ್ಷೆ, ನಮ್ಮ ಆಸೆ, ನಮ್ಮ ನಡವಳಿಕೆ, ಇದ್ರ ಬಗ್ಗೆ ನಮಗೆ ನಿಯಂತ್ರಣ ಇಲ್ಲದೆ ಇದ್ರೆ ಅದು ಬದುಕೇ ಅಲ್ಲ. ಅವಾಗವಾಗ ಬೀಳೋ ಕಸನ ಗುಡಿಸಿ. ನಿಮ್ಮ ಮನಸ್ಸಿನೊಳಗೆ ಕಸ ಬೀಳ್ತಾ ಇದ್ರೆ ಗುಡಿಸಿ. ನಿಮ್ಮ ತನುವಿನೊಳಗೆ ಹುಸಿ ತುಂಬಿಕೊಂಡಿದ್ರೆ, ಸುಳ್ಳು ಪಳ್ಳು ಮೋಸ ತಟ್ವಟ ತುಂಬಿಕೊಂಡಿದ್ರೆ ಗುಡ್ಸಾಕಿ. ಸೊ ಇದು ಕೂಡ ಆಚಾರದ ಕುರಿತು, ವಿಚಾರದ ಕುರಿತು, ಬದುಕಿನ ಕುರಿತು ಹೇಳುವ ತತ್ವ, ನಡವಳಿಕೆಯ ತತ್ವ. ಇದು ನಿಮಗೆ ಸರಳವಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇದೆಲ್ಲವನ್ನು ನಾವು ಓದಬೇಕಾಗಿರೋದು ನಾವು ಹೇಗೆ ಇದನ್ನು ಗ್ರಹಿಸಬೇಕು ಮತ್ತು ಇದರಿಂದ ನಾವು ಏನನ್ನು ತಿಳಿಬೇಕು, ಏನನ್ನು ಕಲಿಬೇಕು, ಏನನ್ನು ಅಳವಡಿಸ್ಕೊಳ್ಬೇಕು. ಓದು ಅನ್ನೋದು ಇದೆಯಲ್ಲ, ಓದು ಅನ್ನುವುದು ನಮ್ಮ ವ್ಯಕ್ತಿತ್ವದ ಒಳಗಡೆ ಒಂದು ದೊಡ್ಡ ರೂಪಾಂತರವನ್ನು ಉಂಟು ಮಾಡಬೇಕು. ಹಂಗದು ಉಂಟು ಮಾಡದೆ ಹೋದ್ರೆ ಅದು ಓದಲ್ಲ. ಕತ್ತೆ ಕಬ್ಬಿನ ಸಿಪ್ಪೆ ತಿನ್ನುತ್ತೆ, ಪೇಪರ್ ತಿನ್ನುತ್ತೆ, ಪ್ಲಾಸ್ಟಿಕ್ ತಿನ್ನುತ್ತೆ. ಹಂಗ ಓದುವ ಓದು ಇದೆಯಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಈ ಓದಿನಿಂದ ನಾನೇನಾಗ್ತಾ ಇದ್ದೀನಿ, ನನ್ನೊಳಗೆ ಏನು ಬದಲಾವಣೆ ಆಗ್ತಾ ಇದೆ, ನನ್ನ ತಿಳುವಳಿಕೆ ನಡವಳಿಕೆನಲ್ಲಿ ಏನಾದರೂ ಬದಲಾವಣೆಯನ್ನಾದ್ರು ತಂದ್ರೆ ಅದು ಸರಿಯಾದ ಓದು. ಇಲ್ಲದೆ ಇದ್ರೆ ಅದು ಓದಲ್ಲ. ನಾವು ಈ ವಚನಗಳನ್ನು ಓದಬೇಕಾಗಿರೋದು ಹಂಗೆ. ಮುಂದಿನ ವಚನಕ್ಕೆ ಬನ್ನಿ. ಈ ವಚನ ಕೂಡ ಮೇಲ್ನೋಟಕ್ಕೆ ನೋಡಿದ್ರೆ ಪೂಜಿಸು ಕೂಡಲ ಸಂಗಮ ದೇವನ ಅನ್ನೋ ಥರ ಎಂಡ್ ಆಗತ್ತೆ. ಇದು ಪೂಜೆಯ ಬಗೆಗೆ, ಭಕ್ತಿಯ ಬಗೆಗೆ ಮಾತಾಡ್ತಾ ಇದೆ ಅಂತ ಅನ್ಸತ್ತೆ. ಇಲ್ಲಿ ಕೂಡಲ ಸಂಗಮ ಅನ್ನೋದಿದೆಯಲ್ಲ, ಕೂಡಲ ಸಂಗಮ ಅನ್ನುವುದು ಒಂದು ಸಂಕೇತ ಬಸವಣ್ಣನ ವಚನಗಳಲ್ಲಿ. ಅದು ಹಲವುಗಳನ್ನ ಒಳಗೊಳ್ಳುವ, ವೈರುಧ್ಯಗಳನ್ನ ಒಳಗೊಳ್ಳುವ, ಅವಳಿಗಳನ್ನ ಒಳಗೊಳ್ಳುವ ಒಂದು ಸಂಗಮ, ಕೂಡಲ ಸಂಗಮ. ಇಟ್ಸ್ ಅ ಮೀಟಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಜಾಯ್ನಿಂಗ್, ಮರ್ಜಿಂಗ್ ಪಾಯಿಂಟ್. ಆ ದೃಷ್ಟಿಯಿಂದ ನಾವು ಸದಾ ಅನ್ಯರು ಅಂತ ಏನ್ ಕರಿತಾ ಇರ್ತೀವಿ, ಅವರನ್ನು ಒಳಗೊಳ್ಬೇಕು ಅನ್ನುವಂತ ಒಂದು ಇಂಗಿತ ಅದರೊಳಗಡೆ ಇದೆ. ಸೊ ಅದನ್ನು ಒಂದು ತತ್ವವಾಗಿ ಕೂಡ, ಜೀವನ ತತ್ವವಾಗಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದನ್ನು ಒಂದು ದೈವದ ಹೆಸರು ಅಂತಾನೆ ನೋಡಬೇಕಾಗಿಲ್ಲ ನಾವು. ಇಲ್ಲೇನ್ ಹೇಳ್ತಾ ಇದೆ ಈ ವಚನ? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡುವೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ
ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪವಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ನಮ್ಮಲ್ಲಿ ಒಂದು ನಡವಳಿಕೆ ಇದೆ, ಅದೇನು ಅಂತಂದ್ರೆ ವಯಸ್ಸಾದ್ಮೇಲೆ ಶಿವ ಶಿವ ಅನ್ನೋದು, ಸಾಯೋ ಕಾಲಕ್ಕೆ ಶಿವ ಶಿವ ಅನ್ನೋದು, ಸಾಯೋ ಕಾಲಕ್ಕೆ 108 ತೀರ್ಥಯಾತ್ರೆ ಹೋಗೋದು, ಸಾಯೋ ಕಾಲಕ್ಕೆ 108 ದೇವರುಗಳನ್ನ ಪೂಜೆ ಮಾಡೋದು, ವ್ರತ ಮಾಡೋದು. ಆ ಥರದ ಒಂದು ಆಚಾರ ಇದೆಯಲ್ಲ, ಆ ಥರದ ಒಂದು ಆಚಾರವನ್ನ ಇದು ವಿರೋಧಿಸುತ್ತೆ ಈ ರಚನೆ. ಸ್ವಾಮಿ, ನೀವು ವಯಸ್ಸಿರುವಾಗ ಏನೇನೋ ಅನಾಚಾರ ಮಾಡಿಬಿಟ್ಟು ಸಾಯೋ ಕಾಲಕ್ಕೆ ಶಿವನೇ ನನಗೆ ಒಳ್ಳೇದು ಮಾಡಪ್ಪ ಅಂದ್ರೆ, ನೀವು ಒಳ್ಳೆ ರೀತಿಯಲ್ಲಿ ಬದುಕಬೇಕಾಗಿರೋದು ಆರಂಭದಿಂದಾನೇ, ಜೀವನದ ಕೊನೆಗಾಲದಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರೋದಲ್ಲ. ಮೊದಲಿಂದ ಕೊನೆ ತನಕನೂ ನೀವು ನಿಮ್ಮ ಜೀವನವನ್ನು ಯುಕ್ತವಾಗಿ ಸೂಕ್ತವಾಗಿ ನಡೆಸಬೇಕು ಅನ್ನೋ ಥರದ ಒಂದು ತತ್ವವನ್ನ ಈ ರಚನೆ ಪ್ರತಿಪಾದಿಸುತ್ತೆ. ಅನ್ಯರಿಗೆ ಹಂಗಾಗದ ಮುನ್ನ, ಮುಪ್ಪಿಂದ ಒಪ್ಪವಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಶರೀರ ಗೂಡು ಹೋಗದ ಮುನ್ನ, ಕೆನ್ನೆಗೆ ನೆರೆ ಗಲ್ಲಕ್ಕೆ ತೆರೆ ಬರುವುದಕ್ಕೆ ಮುಂಚೆ, ಹುಲ್ಲು ಉದುರೋಗಕ್ಕೆ ಮುಂಚೆ, ಕಾಲ್ ಮೇಲೆ ಕೈ ಉರ್ಕೊಂಡು ಎದ್ದೇಳಕ್ ಮುಂಚೆ, ಕೋಲ್ ಹಿಡಿಯಕ್ ಮುಂಚೆ, ಮುಂಚೆ 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 ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ, ಮುನ್ನ ಪೂಜಿಸು. ಇದನ್ನ ಭಕ್ತಿ ಇರುವವರು ನಿರಂತರ ಭಕ್ತಿಯ ಪ್ರತಿಪಾದನೆ ಅನ್ನುವ ಅರ್ಥದಲ್ಲೂ ತಗೋಬಹುದು. ಸಾಂಕೇತಿಕವಾಗಿ ಒಂದು ಕೂಡಲ ಸಂಗಮ ಅನ್ನುವುದನ್ನ ಒಂದು ಸಹಬಾಳ್ವೆಯ ರೂಪಕ, ಒಳಗೊಳ್ಳುವಿಕೆಯ ರೂಪಕ, ಮ್ಯಾಟಫರ್, ಸಂಕೇತ, ಸೈಂಬಲ್ ಅಂತ ತಗೊಳ್ಳುವವರು ಆ ಥರದೊಂದು ಕಾರ್ಯ, ಆ ಥರದೊಂದು ಬದುಕನ್ನ ನೀವು ಮೊದಲಿಂದ ಕೊನೆಯವರೆಗೂ ನಡೆಸಿ ಅಂತ ಹೇಳುವ ಒಂದು ಜೀವನ ತತ್ವದ ರಚನೆ ಇದು ಅಂತ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಆ ದೃಷ್ಟಿಯಿಂದ ಇದು ಕೂಡ ಬದುಕಬೇಕಾದ ಬದುಕು ಹೆಂಗಿರಬೇಕು ಅಂತ ಹೇಳುವಂತ ಒಂದು ರಚನೆ. ನಾವು ಸಾಹಿತ್ಯದಿಂದ ಕಲ್ತ್ಕೋಬೇಕಾಗಿರೋದು ಅದನ್ನೇ, ಬದುಕು ಕಟ್ಕೊಳ್ಳೋದು. ನೀವು ಪದವಿ ಮುಗಿಸಿ ಹೋಗೋಕ್ಕೆ ಮುಂಚೆ ನಿಮ್ಗೆ ಈ ಜಗತ್ತಿನ ಬಗ್ಗೆ ಒಂದು ಗ್ರಹಿಕೆ, ಬದುಕಿನ ಬಗ್ಗೆ ಒಂದು ದೃಷ್ಟಿಕೋನ ಬರಬೇಕು. ಅದು ಎಲ್ಲ ಸಬ್ಜೆಕ್ಟ್ಗಳ ಅಧ್ಯಯನದಿಂದನೂ ಬರುತ್ತೆ, ಸಾಹಿತ್ಯದ ಅಧ್ಯಯನದಿಂದನೂ ಬರಬೇಕು. ಬದುಕನ್ನು ಕಲಿಯೋದು ಇದೆಯಲ್ಲ, ಅದು ಎಲ್ಲ ವಿದ್ಯೆಗಳಿಗಿಂತ ಬಹಳ ದೊಡ್ಡ ವಿದ್ಯೆ. ಜ್ಞಾನ ಅನ್ನುವುದೇ ಬದುಕಬೇಕಾಗಿರೋದಕ್ಕೆ ಬೇಕಾಗಿರೋ ಜ್ಞಾನ. ಅಂದ್ರೆ ಅಡ್ನಾಡೆನ್ನಾಡದು ಸಂಪಾದನೆ ಮಾಡೋದು ಜ್ಞಾನ ಅಲ್ಲ. ಸನ್ನಡತೆಯಿಂದ ಎಲ್ಲರನ್ನ ಮುಂದೆ ಸಾಗಿಸಿಕೊಂಡು ಬದುಕುವ ಬದುಕಿದೆಯಲ್ಲ, ಅದು ಬದುಕು. ಈ ಬದುಕು ಅನ್ನೋದು ಹೀಗೆ ಅಂತ ಒಂದೇ ಮಾತಿನಲ್ಲಿ ಹೇಳಕ್ಕಾಗಲ್ಲ. ಸಾವಿರಾರು ವರ್ಷಗಳಿಂದ ಈ ಬದುಕನ್ನ ಕುರಿತು ಮಾತಾಡ್ತಾ 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 ಲಕ್ಷಾಂತರ ಕೋಟ್ಯಾಂತರ ಜನ ಆಗೋಗ್ಬಿಟ್ಟಿದ್ದಾರೆ. ಇನ್ನು ಈ ಬದುಕು ಹೇಗೆ, ಈ ಬದುಕು ಏನು, ಇದು ನೀರಿದು, ಇದು ಗಾಳಿ, ಇದು ನಿರಂತರ ಬದಲಾಗ್ತಾ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು, ಬದುಕೋದು, ಬದುಕು ರೂಪಿಸ್ಕೊಳ್ಳೋದು ಇದೆಯಲ್ಲ, ಇದು ಕೂಡ ನಿರಂತರವಾಗಿ ಚಲನಶೀಲವಾಗಿರುವಂಥದ್ದು. ಹಾಗಾಗಿ ಒಂದು ಮಾತನ್ನೋದಿಲ್ಲ. ಮುಂದಿನ ವಚನಕ್ಕೆ ಬರೋಣ. ನಿಮ್ಗೆ ಇದೆಲ್ಲ ಸರಳವಾಗಿ ಗ್ರಹಿಕೆಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಿಕ್ಕ ವಚನ ಇದೆಯಲ್ಲ, ಇದು ಧರ್ಮದ ಬಗೆಗೆ ಮಾತಾಡುತ್ತೆ. ಧರ್ಮ ಅಂದ್ರೆ ಏನು? ನಮ್ಮಲ್ಲಿ ಎಷ್ಟೆಷ್ಟೋ ವಿಚಾರಗಳ ಬಗ್ಗೆ ನಮ್ದೇ ಆದಂತಹ ಕಲ್ಪನೆಗಳು ಇರ್ತವೆ, ನಮ್ದೇ ಆದಂತಹ ನಂಬಿಕೆಗಳು ಇರ್ತವೆ. ಕೆಲವು ರಚನೆಗಳು, ಕೆಲವು ತತ್ವಗಳು ಆ ಥರದ ನಮ್ಮ ನಂಬಿಕೆಗಳನ್ನ ಒಡೆದು ಹಾಕುವಂತ, ಅಲ್ಲಾಡಿಸುವಂತಹ ಕೆಲಸಗಳನ್ನು ಮಾಡಬಹುದು ಎಷ್ಟೋ ವೇಳೆ. ಇಲ್ಲಿ ಈ ರಚನೆ ಇದೆಯಲ್ಲ, 4 ಚಿಕ್ಕ ಸಾಲುಗಳ ರಚನೆ. ಇದು ಧರ್ಮ ಅಂದ್ರೆ ಏನು ಅಂತ ಹೇಳುದು. ದಯವಿಲ್ಲದ ಧರ್ಮವು ಅದು ಉದಯ, ಅದ್ಯಾವುದಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕುಡಲ ಸಂಗಯ್ಯನಂತಲ್ಲದಲ್ಲನಯ್ಯ.
ದಯ ಇಲ್ಲದೆ ಇರುವಂತ ಧರ್ಮ ಅದ್ಯಾವ ಧರ್ಮ ರೀ ಅದು? ದಯೆ ಧರ್ಮದ ಮೂಲ. ದಯವೇ ಧರ್ಮದ ಮೂಲವಯ್ಯ. ಇಲ್ಲದೆ ಹೋದ್ರೆ ಕೂಡಲ ಸಂಗಮ ನಿಮಗೆ ಒಲಿಯುವುದಿಲ್ಲ, ಬದುಕು ನಿಮಗೆ ಒಲಿಯುವುದಿಲ್ಲ, ಸಹಬಾಳ್ವೆ ನಿಮಗೆ ಒಲಿಯುವುದಿಲ್ಲ, ದೈವ ನಿಮಗೆ ಒಲಿಯುವುದಿಲ್ಲ ನೀವು ಭಕ್ತರಾದರೆ. ದಯವಿಲ್ಲದಿದ್ದರೆ ಅದು ಯಾವ ಬದುಕು? ಧರ್ಮ ಅನ್ನುವುದನ್ನ ಬದುಕು ಅಂತ ಹೇಳ್ತಿರೋದಿಲ್ಲ. ಧರ್ಮ ಅಂದ್ರೆ ಏನ್ರಿ? ಬರೆದಿಟ್ಟಿರೋ ಗ್ರಂಥ ಅಲ್ರಪ್ಪ. ಧರ್ಮ ಅಂದ್ರೆ ಏನ್ರಿ? ಯಾರೋ ಹೇಳೋ ಅಂತ ಶಾಸ್ತ್ರ, ನೀತಿ, ಕಟ್ಟುಪಾಡು. ಯಾರೋ ಕೆಲವು ನಿರ್ದಿಷ್ಟ ಗುಂಪಿನ ಜನ ಒಂದು ನಿರ್ದಿಷ್ಟ ಕಾಲದಲ್ಲಿ ಕೆಲವ್ರಿಗೆ ಅನುಕೂಲ ಆಗೋದಕ್ಕೆ ಮಾತ್ರ ಮಾಡ್ಕೊಂಡಿರುವಂತಹ ನಿಯಮಗಳ ಕಟ್ಟು ಇರುತ್ತಲ್ಲ, ಅದಲ್ರಮ್ಮ ಧರ್ಮ ಅಂದ್ರೆ. ಧರ್ಮ ಅಂದ್ರೆ ಸಕಲ ಪ್ರಾಣಿ, ಮನುಷ್ಯ ಕೂಡ ಒಂದು ಪ್ರಾಣಿ, ಈ ಲೋಕದಲ್ಲಿರುವ ಸಕಲ ಪ್ರಾಣಿಗಳ ಬಗೆಗೆ ದಯೆಯಿಂದ ಬದುಕುವುದು ಇದೆಯಲ್ಲ, ಅದು ಧರ್ಮ. ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ ಬದುಕು, ಬಲಶಾಲಿಗಳಾದವರು ಬಲಹೀನರಾದವರನ್ನು ತುಳಿಯೋದೇ ಬದುಕು ಅಂತ ಅನ್ನೋ ತರ ಇದೆ. ಮನುಷ್ಯನಿಗೆ ಮಾತ್ರ ಅಲ್ಲ ಇದು ಅನ್ವಯಿಸೋದು, ಎಲ್ಲ ಪ್ರಾಣಿ ಜಗತ್ತಿನಲ್ಲಿಯೂ ಇದಿದೆ. ಬಲ ಇರುವವರು ಬಲಹೀನರನ್ನ ಕೊಲ್ಲುವುದು, ಬಳಸುವುದು, ಶೋಷಿಸೋದು. ಆಮೇಲೆ ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ದಬ್ಬಾಳಿಕೆ ಮಾಡುವುದು, ಕೊಲ್ಲುವುದು, ತಿನ್ನುವುದು ನಿರ್ದಯವಾಗಿ. ಸೊ ಇದು ದಯೆ ಎನ್ನುವುದು ಕರುಣೆ, ಮಮತೆ, ಅಹಿಂಸೆ, ಈ ತರದ ಅರ್ಥ ಸಾಧ್ಯತೆಗಳು, ಅರ್ಥವ್ಯಾಪ್ತಿಗಳು ಇರುವಂತಹ ಒಂದು ಪ್ರಯೋಗ ಕೂಡ. ದಯೆ ಇಲ್ಲದೆ ಹಾಗೆ ಧರ್ಮ ಅನ್ನೋದು, ಬದುಕು ಅನ್ನೋದು ಇರಲ್ಲ ಅಂತ ಬುದ್ಧ ಕೂಡ ಅದನ್ನೇ ಹೇಳ್ತಾನೆ. ಕರುಣೆ ಮತ್ತು ಮೈತ್ರಿ, ಕರುಣಾ ಮೈತ್ರಿ ಅವನು ಬಹಳ ಮುಖ್ಯವಾದಂತ ಒಂದು ತತ್ವ. ಇಲ್ಲಿ ಆ ಥರದ ಒಂದು ಛಾಯೆ ಬಸವಣ್ಣನ ಈ ರಚನೆಯ ಒಳಗಡೆ ಇರೋದನ್ನು ನಾವು ಕಾಣ್ತೀವಿ. ಸಕಲ ಪ್ರಾಣಿಗಳಲ್ಲಿಯೂ ದಯವೆನ್ನುವುದು ಇರಬೇಕು. ಅದು ಎಲ್ಲರನ್ನೂ ನಮ್ಮೊಟ್ಟಿಗೆ ಬಾಳಿಸುವ ಒಂದು ಧರ್ಮ, ಅದು ದಯೆ, ಅದು ಬದುಕು. ಹಾಗೆ ನೀವಿಲ್ಲದೆ ಇದ್ರೆ ಕೂಡಲ ಸಂಗಯ್ಯ ಮೆಚ್ಚುವುದಿಲ್ಲ. ಇದು ಕೂಡ ನಡತೆ, ಅದಕ್ಕೆ ಸಂಬಂಧಿಸಿದಂತಹ ಒಂದು ವಚನ. ಮುಂದೆ ಇಲ್ಲಿ ಕೂಡ ಈ ವಚನದಲ್ಲಿಯೂ ಕೂಡ ಒಂದು ನಡತೆಯ ಕುರಿತು, ನಡವಳಿಕೆಯ ಕುರಿತು, ಆಚಾರದ ಕುರಿತು, ಬದುಕಿನ ಕುರಿತು ಮಾತಿದೆ. ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈ ಸಿರಿ ಹರಿಹೋಗುದೆ, ನಿಮ್ಮೈ ಸಿರಿ ಹರಿಹೋಗುದೆ. ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಶಿರ ಹೊಟ್ಟೆ ಒಡೆಯುವುದೇ. ಕೊಡದಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯದೆ ಮಣ್ಬನೆ ಕೂಡಲ ಸಂಗಮ ದೇವಯ್ಯ. ಈ ಕೂಡಲ ಸಂಗಮ ದೇವ ಅನ್ನುವುದನ್ನು ವಚನ ರಚನೆಯ ತಂತ್ರ, ವಚನ ರಚನೆಯ ಅಂಕಿತ ಅಂತ ತಗೋಬೇಕು. ಕೆಲವೊಮ್ಮೆ ನಾವು ಅದು ದೈವದ ಹಾಜರಿ, ದೈವದ ಪ್ರೆಸೆನ್ಸ್, ಭಕ್ತಿಯ ಹಾಜರಿ ಅಂತಾನೆ ತಗೋಬೇಕು ಅಂತಿಲ್ಲ. ಅದು ನಮ್ಮೊಳಗಿರುವ ಒಂದು ಚೈತನ್ಯ, ನಮ್ಮೊಳಗಿರುವ ಒಂದು ಆತ್ಮಪ್ರಜ್ಞೆ ಅಂತಾನು ತಗೋಬಹುದು. ನಾನು ಅವಾಗಲೇ ಹೇಳಿದ್ದೀನಿ, ಅದು ಕೂಡು ಬಾಳಿನ ಸಂಕೇತ ಅಂತ ಹೇಳಿದ್ದೀನಿ, ಒಡಬಾಳಿನ ಸಂಕೇತ ಅಂತ ಹೇಳಿದ್ದೀನಿ. ಆ ಥರದ ಒಂದು ಪ್ರಜ್ಞೆ, ಒಂದು ಎಚ್ಚರ, ಅದರ ಜೊತೆಗೆ ಒಂದು ಸಂವಾದ ಮಾಡೋ ಥರ, ಅದಕ್ಕೊಂದು ವ್ಯಕ್ತಿತ್ವವನ್ನು ಆರೋಪಿಸುವ ಥರ. ಆರೋಪಿಸಿ ಅವನು ನಿನ್ ಮೂಗ್ ಕೊಯ್ದೆ ಬಿಡಲ್ಲ, ನಿನಗೆ ತಕ್ಕ ಶಾಸ್ತಿ ಮಾಡದೆ ಬಿಡಲ್ಲ. ಯಾರಾದ್ರೂ ಬಂದ್ರೆ ಬಂದ್ರಿ, ಬನ್ನಿ, ಚೆನ್ನಾಗಿದ್ದೀರಾ, ಹದುಳವಿದ್ದೀರೇ, ಆರಾಮಿದ್ದೀರಾ, ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಏನ್ ಬನ್ನಿ ಸಮಾಚಾರ ಅಂತಂದ್ರೆ ನಿಮ್ಮ ಐಶ್ವರ್ಯ ಎಲೆನ ಹಾರೋಗ್ಬಿಡ್ತದ? ಯಾರಾದ್ರು ಬಂದ್ರೆ ಚೆನ್ನಾಗಿ ಮಾತಾಡಿಸ್ರಿ. ಕುಳ್ಳಿರೆಂದರೆ ನೆಲ ಕುಳಿ ಹೋಗುದೆ,
ಬನ್ನಪ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಅಂದಾಕ್ಷಣಕ್ಕೆ ಏನ್ ನೆಲ ಹಳ್ಳ ಬಿದ್ದೋಗುತ್ತಾ? ನೆಲವೇ ಕುಸಿದು ಬಿದ್ದೋಗುತ್ತಾ? ನಿಮ್ಮ ಮನೆನೇ ಕುಸಿದು ಬಿದ್ದೋಗುತ್ತಾ? ಯಾರಾದ್ರೂ ನಿಮ್ಮ ಮನೆಗೆ ಬಂದಾಗ ಅವ್ರನ್ನ ನೀವು ಮಾತಾಡ್ಸಿದ್ರೆ? ನಾಲ್ಕು ಒಳ್ಳೆ ಮಾತಾಡಕ್ಕೆ ಏನ್ ಬಂದಿದೆ ನಿಮ್ಗೆ ರೋಗ? ಯಾಕೆ ಜನನ ಕಂಡ್ರೆ ದೂರ ಇಡ್ತೀರಿ? ಬಂದ್ರೆ ಕೆಲವ್ರನ್ನ ಒಳಕ್ಕೆ ಬಿಟ್ಕೊಳಲ್ವಲ್ಲ? ಅಸ್ಪೃಶ್ಯತೆಯ ಆಚಾರ. ಮಾತಾಡ್ಸಲ್ಲ ಕೆಲವ್ರನ್ನ ಕಂಡ್ರೆ ಒಳಗ್ ಬಿಟ್ಕೊಳ್ಳಲ್ಲ. ಪರೋಕ್ಷವಾಗಿ ಈ ವಚನ ಅದನ್ನು ನೆನಪಿಸುತ್ತೆ ನಮ್ಮನ್ನ. ಒಡನೆ ನುಡಿದರೆ, ಒಡನಾಟ, ಮಾತು, ಒಡನೆ ನುಡಿಯುವುದು, ಜೊತೆಲಿ ಮಾತಾಡುವುದು. ಮಾತಾಡಿದ್ರೆ ಶಿರ ಹೊಟ್ಟೆ ಒಡೆಯುವುದೇ. ಕೆಲವ್ರ ಜೊತೆ ಮಾತಾಡೋದಕ್ಕೆ ನಿರ್ಬಂಧಗಳಿರ್ತವೆ. ಇಂಥವ್ರನ್ನ ಮಾತಾಡಿಸ್ಬಾರ್ದು, ಇಂಥವ್ರನ್ನ ಮನೆಯೊಳಗೆ ಬಿಟ್ಕೋಬಾರ್ದು. ಸಂತೋಷವಾಗಿ ಮಾತಾಡ್ಬಿಟ್ರೆ ಎಲ್ಲಿ ಬಂದು ನಮ್ಮ ಮನೇಲಿ ಊಟಕ್ಕೆ ಕೂತ್ಬಿಡ್ತಾರೋ ನೋಡಿ. ಅದಕ್ಕೆ ಹೇಳ್ತಾನೆ ಅಲ್ಲಿ, ಕೊಡಲಿಲ್ಲದಿದ್ದಡು ಒಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯದೆ ಮಣ್ಬನೆ. ಕೊಡದಿದ್ರೆ ಹಾಳಾಯ್ತ್ರಪ್ಪ. ನಾಲ್ಕು ಒಳ್ಳೆ ಮಾತಾಡೋಕ್ಕಾದ್ರೂ ಏನ್ ಬಂದಿದೆ? ಗುಣ ಆದ್ರೂ ಬೇಡವೆ? ಕೊಡೋ ಅಂತ ಒಂದು ಮನಸ್ಸು ನಿಮ್ಮಲ್ಲಿ ಇಲ್ಲದೆ ಇದ್ರೆ ಹೋಗ್ಲಿ, ಗುಣ ಆದ್ರೂ ಬೇಡವೆ? ಇದನ್ನ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ, ಕೊಡೋಕ್ ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ನಾಲ್ಕು ಒಳ್ಳೆ ಮಾತಾಡಿ ಪ್ರೀತಿ ಕೊಡಿ, ಅಕ್ಕರೆ ತೋರಿಸಿ. ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಏನಾದರೂ ಕೊರತೆಯೇ? ದಾಸೋಹಕ್ಕೆ ಕೊರತೆ ಇರಬಹುದು, ಅನ್ನ ದಾಸೋಹಕ್ಕೆ, ಜ್ಞಾನ ದಾಸೋಹಕ್ಕೆ ಕೊರತೆ ಇರಬಹುದು, ವಸ್ತ್ರ ದಾಸೋಹಕ್ಕೆ, ಆಸ್ತಿ ದಾಸೋಹಕ್ಕೆ, ಬೇರೆ ಬೇರೆ ಪದಾರ್ಥ ಪರಿಕರ ದಾಸೋಹಕ್ಕೆ ಕೊರತೆ ಇರಬಹುದು. ನಿಮ್ಮಲ್ಲಿ ಸಿರಿ ಇಲ್ಲದೆ ಇರಬಹುದು. ಮನಸ್ಸಿನಲ್ಲಿ ಒಳ್ಳೆತನನಾದ್ರೂ ಇರ್ಬೇಕಲ್ವಾ? ನಿಮ್ಮಲ್ಲಿ ಬಡತನ ಇರಬಹುದು. ಅಲ್ಲ, ಸಿರಿ ಇರೋರೇ ಇನ್ನೊಬ್ರಿಗೆ ಕೊಡಲ್ಲ ಬಿಡಿ. ಸಿರಿ ಉಂಟಾಗುವುದೇ ಕೊಡದೇ ಇರುವುದರಿಂದ ಅಂತ ಜನ ತಿಳಿದಿದ್ದಾರೆ. ನಿಮ್ಮ ನಿಜವಾದ ಸಿರಿ ಯಾವುದು ಅಂದ್ರೆ ಅದು ನಿಮ್ಮ ಗುಣ. ನೀವು ಇನ್ನೊಬ್ಬರನ್ನ ಪ್ರೀತಿಯಿಂದ, ಇನ್ನೊಬ್ಬರನ್ನ ವಿಶ್ವಾಸದಿಂದ, ಅಕ್ಕರೆಯಿಂದ, ಕೀಳಾಗಿ ಕಾಣದೆ ಕಾಣುವುದು, ನಿಮ್ಮಂತೆ ಕಾಣುವುದು, ನಿಮ್ಮವರಂತೆ ಕಾಣುವುದು ಇದೆಯಲ್ಲ, ಅದು ನಿಜವಾದ ಸಿರಿ. ಅದರಿಂದ ನಿಮ್ಮ ಸಿರಿ ಎತ್ತಗೂ ಹಾಳಾಗಿ ಹೋಗಲ್ಲ. ನಿಮ್ಮ ಹತ್ರ ಹಣ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕೊಡಕ್ಕೇನು ಇಲ್ಲದೆ ಇದ್ರೂ ಪರವಾಗಿಲ್ಲ, ಗುಣ ಅದು ಇರಬೇಕು. ಗುಣನೂ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಕೂಡಲ ಸಂಗಮ ನಿಮ್ಮ ಮೂಗನ್ನ ಕೊಯ್ಯದೆ ಬಿಡುವುದಿಲ್ಲ. ಸಂಪತ್ತು ಶಾಶ್ವತ ಅಲ್ಲ, ಅದು ಇವತ್ತಲ್ಲ ನಾಳೆ ನಾಶವಾಗತ್ತೆ. ನಾವೇ ಶಾಶ್ವತವಲ್ಲ, ಇವತ್ತಲ್ಲ ನಾಳೆ ಸಾಯ್ತೀವಿ. ಗುಣ ಇರ್ಲಿ, ಇಲ್ಲದೆ ಇದ್ರೆ ಖಂಡಿತವಾಗಿಯೂ ನಿಮಗೆ ಶಾಸ್ತಿ, ಶಿಕ್ಷೆ ತಪ್ಪಿದ್ದಲ್ಲ ಅಂತ ಈ ವಚನ ಹೇಳತ್ತೆ. ಸೊ ಮುಂದಿನ ವಚನಕ್ಕೆ ಹೋಗೋಣ. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ. ಇದು ಒಂದು ವರ್ತನೆಯನ್ನ ಕುರಿತಾದಂತಹ ವಚನ. ಒಂದು ರೀತಿಯಲ್ಲಿ ಮಾನವ ವರ್ತನೆ, ಮನುಷ್ಯ ನಡವಳಿಕೆ, ಮಾನವೀಯತೆ ಅಂತ ಕರೀಬಹುದಾದಂತಹ ಒಂದು ಥೀಮ್, ಒಂದು ದೊಡ್ಡ ವಿಚಾರ ಚೌಕಟ್ಟು. ಆ ಹಿನ್ನೆಲೆಯಲ್ಲಿ ಎಲ್ಲ ವಚನಗಳು ಇದಾವೆ. ಹೇಗ್ ಬದುಕಬೇಕು, ಹೇಗ್ ಬಾಳ್ಬೇಕು ಅನ್ನೋ ತರದ ಬಾಳಿನ ತತ್ವಗಳ ಮಂಡನೆ ಬೇರೆ ಬೇರೆ ಚಿಕ್ಕ ವಚನಗಳಲ್ಲಿ ಇಲ್ಲಿ ಇರೋದನ್ನು ಕಾಣಬಹುದು. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕ. ನಿನ್ ಮೇಲೆ ಯಾರಾದ್ರೂ ಕೋಪ ಮಾಡ್ಕೊಂಡ್ರೆ ನೀನ್ ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು?
ನಿನಗೆ ಯಾರಾದರೂ ನಿಂದಿಸಿದರೆ ನೀನು ಯಾಕೆ ಅವರನ್ನ ನಿಂದಿಸಬೇಕು ಪ್ರತಿಯಾಗಿ? ಅದರಿಂದ ತನಗಾದ ಹಾಗೇನು, ಅವರಿಗಾದ ಚೇಗೇನು? ನಿನಗಾದ ಲಾಭ ಏನು, ಅವ್ರಿಗಾದ ನಷ್ಟ ಏನು? ನಿನಗಾದ ಒಳ್ಳೇದೇನು, ಅವ್ರಿಗಾದ ಕೆಡುಕೇನು? ಹಾಗೂ ಚೇಗು, ಒಳಿತು ಕೆಡುಕು. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಕೆಲವೊಮ್ಮೆ ದೇಹದ ಒಳಗೇನೆ ಬೇರೆ ಬೇರೆ ತರದ ವಕ್ರ ವಿಕಾರತೆಗಳು ಉಂಟಾಗ್ಬಿಡ್ತವೆ ಕೋಪ ಬಂದಾಗ. ಕೈ ಕಾಲೆಲ್ಲ ನಡುಗುತ್ತೆ, ಕಣ್ಣು ಮುಖ ಕೆಂಪಾಗುತ್ತೆ, ತುಟಿಗಳು ಅದುರುತ್ತೆ, ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ಲ, ವ್ಯಗ್ರಾಡ್ತಿರ್ತೀವಿ, ಕೊಸರಾಡ್ತಿರ್ತೀವಿ, ಹೆಂಗೆಂಗೋ ಮಾತುಗಳು ಬಾಯಿಂದ ಹೊರಡ್ತಾ ಇರ್ತವೆ, ಮಿತಿ ಇಲ್ಲದ ಮಿತಿ ಮೀರಿದ ಮಾತುಗಳು. ಇನ್ ಕೆಲವ್ರು ಹೆಂಗೆ ಅಂತಂದ್ರೆ ಹಿಂಗೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಇನ್ನೊಬ್ಬರ ಮೇಲೆ ತಮ್ಮ ಕೋಪ ಇರಬಹುದು, ಅಸಹನೆ ಇರಬಹುದು, ಅಥವಾ ಒಳಗಿನ ಕಿಚ್ಚಿರ್ಬಹುದು, ಹೊಟ್ಟೆ ಕಿಚ್ಚಿರ್ಬಹುದು, ಅದನ್ನ ಕೆಲವರು ತೋರ್ಕೊಡೋದಿಲ್ಲ, ಒಳಗೊಳಗೇನೆ ಕುದಿತಾ ಇರ್ತಾರೆ, ಅಲ್ಲಲ್ಲಿ ಮಸಿತಾ ಇರ್ತಾರೆ, ಕೇಡು ಬಯಸ್ತಾ ಇರ್ತಾರೆ, ಪರೋಕ್ಷವಾಗಿ ದ್ವೇಷ ಸಾಧಿಸ್ತಾ ಇರ್ತಾರೆ, ಕೆಡುಕು ಮಾಡ್ತಾ ಇರ್ತಾರೆ. ಅದಿದೆಯಲ್ಲ, ಅದು ಮನದ ಕೋಪ. ಮನದ ಕೋಪ ಅರಿವಿನ ಕೇಡು. ತಿಳುವಳಿಕೆ ಇಲ್ಲದೆ ಇರೋರು ಹಿಂಗ್ ಮಾಡ್ತಾರೆ. ಹಿಂಗೆಲ್ಲ ಹುಚ್ಚಾಟ ಆಡಿದ್ರೆ ನಿನ್ನನ್ನು ಯಾರು ದೊಡ್ಡವನು ಅಂತಾರೆ, ನಿನ್ನನ್ನು ಯಾರು ಹಿರಿಯ ಅಂತಾರೆ? ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು. ನಿನ್ನ ತನುವಿನೊಳಗಿನ ಕೋಪ, ನಿನ್ನ ಮನದೊಳಗಿನ ಕೋಪ, ನಿನ್ನ ತನುವಿನೊಳಗಿನ ಊನ, ನಿನ್ನ ಮನದೊಳಗಿನ ಊನ, ಇನ್ನೊಬ್ಬರ ಕುರಿತಾದ ಅಸಹನೆ, ಒಳಗಿನ ಅಹಂ, ಮಹಾದುರಭಿಮಾನ, ಇದು ನಿನ್ನೊಳಗಿದ್ರೆ ನಿನ್ನೊಳಗನ್ನೇ ಅದು ಮೊದಲು ಸುಡುತ್ತೆ, ಆಮೇಲೆ ಬೇರೆಯವರನ್ನು ಸುಡುತ್ತೆ. ಮನೆಯೊಳಗಿನ ಕಿಚ್ಚು ಹೇಗೆ ಮನೆಯನ್ನ ಮೊದಲು ಸುಟ್ಟು ಅನಂತರ ಪಕ್ಕದ ಮನೆಗೆ ಹಬ್ಬತ್ತೋ, ಹಾಗೆ ನಮ್ಮೊಳಗಿನ ಈ ಕಿಚ್ಚು, ನಮ್ಮೊಳಗಿನ ಈ ಕೇಡು, ನಮ್ಮೊಳಗಿನ ಈ ಅಸಹನೆ, ದ್ವೇಷ, ಇದು ನಮ್ಮನ್ನು ನಾಶ ಮಾಡುತ್ತೆ, ನಮ್ಮನ್ನ ಮೊದಲು ಬಲಿ ತಗೊಳುತ್ತೆ. ನೋಡಿ, ಇಲ್ಲಿ ಮೊದಲ ವಚನ, ಎರಡನೇ ವಚನ, ಒಂದೊಂದು ವಚನನೂ ಎಲ್ಲ ನಮಗ್ ನಾವೇ ಪರೀಕ್ಷೆ ಮಾಡಿ ನೋಡ್ಕೋಬೇಕು, ನಮ್ಮನ್ನು ನಾವೇ ಬಗದ್ ನೋಡ್ಕೋಬೇಕು. ಆ ಥರದ ಒಂದು ಆತ್ಮದ ಎಚ್ಚರ, ಅಂದ್ರೆ ನಮ್ಮ ಎಚ್ಚರವನ್ನ ನಾವು ಕೆದಕ್ ನೋಡ್ಕೊಳ್ಳೋ ಹಂಗೆ, ಪರೀಕ್ಷೆ ಮಾಡಿ ನೋಡ್ಕೊಳ್ಳೋ ಹಂಗೆ ಇದಾವೆ ಇಲ್ಲಿನ ವಚನಗಳು. ಒಂದು ರೀತಿಯಲ್ಲಿ ಸ್ವಕೇಂದ್ರಿತವಾದ, ಅಂದ್ರೆ ಇದು ರಚಿಸಿದವನ ಸ್ವಕೇಂದ್ರಿತ ಅಲ್ಲ, ಓದುವವನ, ನಿರಂತರವಾಗಿ ಯಾರ್ಯಾರು ಇವುಗಳ ಸಂಪರ್ಕಕ್ಕೆ ಬರ್ತಾರೋ, ನಿರಂತರವಾಗಿ ಯಾರ್ಯಾರು ಇವುಗಳನ್ನು ಓದ್ತಾರೋ ಕೇಳ್ತಾರೋ ಅವ್ರಿಗೆ ಅವ್ರ ಒಳಗನ್ನು ಕೆದಕ್ಕೊಳ್ಳೋ ಹಂಗ್ ಮಾಡುವಂತಹ ರಚನೆಗಳಿವು. ಸೊ ಆತ್ಮದ ಅರಿವು, ಸ್ವ ಅರಿವು ಇದೆಯಲ್ಲ, ನನ್ನ ಬಗೆಗಿನ ನನ್ನ ಅರಿವು, ನನ್ನೊಳಗನ್ನ ನಾನು ಬಗೆದುಕೊಂಡು ತಿಳಿದುಕೊಳ್ಳುವುದು, ನನ್ನ ಮನೆಯನ್ನ, ನನ್ನ ತನುವನ್ನ, ನನ್ನ ಮನವನ್ನ ನಾನು ಸದಾ ನಿರಂತರ ಪರೀಕ್ಷಿಸಿಕೊಳ್ಳುವುದು ಅಂತ ಒಂದು ಆತ್ಮ ಪರೀಕ್ಷೆಯ ರಚನೆಗಳಿವು. ನಿನ್ನನ್ನು ನೀನು ಸರಿಪಡಿಸ್ಕೊ, ನಿನ್ನನ್ನು ನೀನು ಸ್ವಯಂ ನಾಶ ಮಾಡ್ಕೊಳ್ತೀಯ. ಅನ್ಯರನ್ನ ನಾಶ ಮಾಡುವ ಯೋಚನೆ ನಿನ್ನ ತಲೆಯಲ್ಲಿ ಇದ್ದರೆ ನಿನ್ನ ನಾಶ ಮೊದಲಾಗುತ್ತೆ, ಆಮೇಲೆ ಅನ್ಯರ ನಾಶ ಆಗುತ್ತೆ ಅನ್ನೋ ಒಂದು ಆತ್ಮದ ಎಚ್ಚರ, ಸ್ವ ಎಚ್ಚರ, ಅದನ್ನ ಈ ವಚನ ಹೇಳುತ್ತೆ. ಈ ಎಲ್ಲ ವಚನಗಳು ಆ ಥರದೊಂದು ಅಂಶವನ್ನ ಪ್ರತಿಪಾದಿಸ್ತವೆ. ಇಲ್ಲಿ ಬಸವಣ್ಣನ ವಚನಗಳು ನಿಮ್ಮ ಟೆಕ್ಸ್ಟ್ ಅಲ್ಲಿರುವಂಥವು ಮುಗಿದು, ಈಗ ಅಕ್ಕನ ಒಂದು ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆಯಂತಯ್ಯ, ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೆಳೆಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಅನ್ನುವುದೊಂದು ತತ್ವ.
ಆರಂಭದಿಂದ ಕೆಲವು ದೃಷ್ಟಾಂತಗಳನ್ನು, ಕೆಲವು ಸಾದೃಶ್ಯಗಳನ್ನು ಈ ವಚನದಲ್ಲಿ ನೀಡಲಾಗಿದೆ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿಕೊಂಡ್ರೆ ಹೇಗೆ? ಸಮುದ್ರದ ಪಕ್ಕದಲ್ಲಿ ಒಂದು ಮನೆ ಮಾಡಿ ನೊರೆ ತೆರೆಗಳಿಗೆ ಹಂಚಿಕೊಂಡ್ರೆ ಹೇಗೆ? ಸಂತೆ ಒಳಗಡೆ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿಕೆ ಪಟ್ಕೊಂಡ್ರೆ, ಶಬ್ದಕ್ಕೆ ಹೆದರ್ಕೊಂಡ್ರೆ ಹೇಗೆ? ಲೋಕದಲ್ಲಿ ಹುಟ್ಟಿದ ಮೇಲೆ ಕೆಲವರು ಹೊಗಳ್ತಾರೆ, ಕೆಲವರು ತೆಗಳ್ತಾರೆ, ಕೆಲವರು ದಾಳಿ ಮಾಡ್ತಾರೆ, ಕೆಲವರು ಇನ್ನೇನೇನೋ ಶೋಷಣೆಗಳನ್ನು ಮಾಡ್ತಾರೆ, ಕಿರುಕುಳಗಳನ್ನು ನೀಡ್ತಾರೆ, ಕೇಡನ್ನು ಬಯಸ್ತಾರೆ. ಈ ಉಳಿತು ಕೇಡುಗಳಿಗೆ, ಸ್ತುತಿನಿಂದೆಗಳಿಗೆ, ದಾಳಿ ದಬ್ಬಾಳಿಕೆಗಳಿಗೆ, ಶೋಷಣೆ ಹಿಂಸೆಗಳಿಗೆ ನಾವು ಹಂಚಿಕೊಂಡರೆ ಹೇಗೆ? ಇವನ್ನೆಲ್ಲ ಹೆದರಿಸ್ಬೇಕು, ಇವನ್ನೆಲ್ಲ ಎದುರಿಸ್ಬೇಕು, ಇವನ್ನೆಲ್ಲ ಗೆಲ್ಬೇಕು. ಬೆಟ್ಟದ ಮೇಲಿದ್ರೆ ಹೆಂಗೆ, ಒಂದು ಕಾಡಲ್ಲಿದ್ರೆ ಹೆಂಗೆ? ಅಲ್ಲಿನ ಸಂಕಷ್ಟಗಳಿಗೆ ಹೆದರೋದಿಲ್ವೋ? ಸಮುದ್ರದ ಪಕ್ಕ ಇದ್ರೆ ಅಲ್ಲಿನ ಸಂಕಷ್ಟಗಳಿಗೆ ಹೇಗೆ ಹೆದರೋದಿಲ್ವೋ? ಸಂತೆ ಒಳಗಡೆ ಇದ್ರೆ ಅಲ್ಲಿನ ತೊಂದರೆ ಸಮಸ್ಯೆಗಳಿಗೆ ಹೇಗೆ ಹೆದರೋದಿಲ್ವೋ? ಹಾಗೆ ಈ ಲೋಕದ ಎಲ್ಲೇ ಲೋಕದಲ್ಲಿದ್ರು ಅದರಿಂದ ಒದಗುವ ಸಂಕಷ್ಟಗಳಿಗೆ ನಾವು ಎದೆಗುಂದಬಾರದು. ನಾವು ನಮ್ಮನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಮನದಲ್ಲಿ ಕೋಪವು ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತೀವಿ ವಚನ. ಸಮಚಿತ್ತ, ಸ್ತುತಿನಿಂದೆಗಳನ್ನ ಸಮಚಿತ್ತದಲ್ಲಿ ತಗೋಬೇಕು. ಒಳಿತು ಕೆಡುಕುಗಳನ್ನ ಸಮಚಿತ್ತದಲ್ಲಿ ತಗೋಬೇಕು. ಅದು ಮೃಗತ್ವ ಇರಬಹುದು, ಅದು ಪ್ರಕೃತಿಯ ಬೇರೆ ಬೇರೆ ಸಂಕಷ್ಟ ಇರಬಹುದು, ಸಂತೆಯ ಗದ್ದಲ ಇರಬಹುದು, ವ್ಯಾಪಾರದ ಗದ್ದಲ, ಸಮಸ್ಯೆ, ಸಂಕಷ್ಟ. ಅವುಗಳನ್ನು ನಾವು ಸಮಚಿತ್ತದಿಂದ ತಗೋಬೇಕು. ಕೆಲವೊಮ್ಮೆ ಒಳ್ಳೆಯದಾಗ್ಬೋದು, ಕೆಲವೊಮ್ಮೆ ಕೆಟ್ಟದಾಗ್ಬೋದು, ಕೆಲವೊಮ್ಮೆ ನಿರಂತರವಾಗಿ ಹಿಂಸೆ, ನೋವು, ಕೆಟ್ಟದ್ದು ಒದಗ್ತಾ ಇರ್ಬೋದು, ಆಗ್ತಾ ಇರ್ಬೋದು. ನಾವು ಸಮಾಧಾನದಿಂದ, ಸಮಚಿತ್ತದಿಂದ ಅವುಗಳನ್ನು ಎದುರಿಸಬೇಕು, ಬದುಕಬೇಕು. ಆ ಥರದ ಒಂದು ಬದುಕಿನ ತತ್ವವನ್ನು ಈ ವಚನ ಹೇಳುತ್ತೆ. ಇದು ಗುಹೇಶ್ವರ ಅಂಕಿತದ ಅಲ್ಲಮ ಪ್ರಭುವಿನ ಒಂದು ವಚನ. ಇಲ್ಲಿ ಕೊಟ್ಟ ಕುದುರೆಯನ್ನ ಏರುವ ಪ್ರಸ್ತಾಪ ಬರುತ್ತೆ ನೋಡಿ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ. ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವು ಹೊತ್ತುಕೊಂಡು ತೊಳಲುತ್ತಾ ಇದ್ದಾರೆ. ಗುಹೇಶ್ವರನೆಂಬ ಲಿಂಗವನ್ನವರೆತ್ತಬಲ್ಲ. ಕೊಟ್ಟ ಕುದುರೆಯನ್ನ ಹತ್ತುವುದಕ್ಕೆ ತಿಳಿಯದೆ ಮತ್ತೊಂದು ಕುದುರೆಯನ್ನು ಹತ್ತುವುದಕ್ಕೆ ಬಯಸುವವರು ಅವರು ವೀರರೂ ಅಲ್ಲ, ಧೀರರೂ ಅಲ್ಲ. ಎಲ್ಲರೂ ಹಲ್ಲಣವ ಹೊತ್ತು ತೊಳಲುತ್ತ ಇದ್ದಾರೆ. ಕುದುರೆಯ ಮೇಲೆ ಕೂತ್ಕೊಳ್ಳೋದಕ್ಕೆ ಹಾಕ್ತೀವಲ್ಲ ಹಲ್ಲಣ, ಅದು ಇರೋದು ನಾವು ಅದರ ಮೇಲೆ ಕೂತ್ಕೊಳ್ಳೋದಕ್ಕೆ. ಆದರೆ ಲೋಕದಲ್ಲಿ, ಮೂರು ಲೋಕದಲ್ಲಿ ಜನ ಆ ಕೂತ್ಕೊಳ್ಳುವ ಹಲ್ಲಣವನ್ನೇ ತಲೆ ಮೇಲೆ ಹೊತ್ಕೊಂಡು ತೊಳಲ್ತಾ ಇದ್ದಾರೆ, ಅಲಿತಾ ಇದ್ದಾರೆ, ಬಸವಳಿತಾ ಇದ್ದಾರೆ. ಗುಹೇಶ್ವರನೆಂಬ ಲಿಂಗವನ್ನು ಅವರೆತ್ತಬಲ್ಲರು. ಇಲ್ಲಿ ಗುಹೇಶ್ವರ ಅಂತ ಅನ್ನುವುದು ಕೂಡ ಅನಿರ್ವಚನೀಯವಾದ, ನಿಗೂಢ, ವಿವರಿಸಲಾಗದ ಒಂದು ಚೈತನ್ಯದ ಸಂಕೇತ. ಲೋಕದಲ್ಲಿರುವ ವರ್ತನೆಗಳನ್ನು ಕುರಿತಾಗಿ ಮಾತಾಡುವಾಗ ಒಂದು ಮಂಡನೆಯಲ್ಲಿ ಬರುತ್ತೆ. ನಮಗೆ ದೊರಕಿದ ಅವಕಾಶ ಇದೆಯಲ್ಲ, ದೊರಕಿದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ನನಗಿದು ಚೆನ್ನಾಗಿಲ್ಲ, ನನಗೆ ಇನ್ನೊಂದಿದ್ದಿದ್ರೆ ನಾನು ಏನೋ ದಬ್ಬಾಕ್ಬಿಡ್ತಿದ್ದೆ ಅಂತ ಯೋಚಿಸುವುದು, ಚಿಂತಿಸುವುದು ಇದೆಯಲ್ಲ, ಅದು ಸರಿಯಾದ ಚಿಂತನೆ ಅಲ್ಲ. ಕೊಟ್ಟ ಕುದುರೆಯನ್ನ ಮೊದಲು ಓಡಿಸುವುದನ್ನ, ಏರುವುದನ್ನ, ಸವಾರಿ ಮಾಡುವುದನ್ನ ಕಲಿ. ನನಗೆ ಒಳ್ಳೆ ಪೆನ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾನು ಅದ್ಭುತವಾಗಿ ಬರೆದು ಬಿಡ್ತಿದ್ದೆ. ಸಿಕ್ಕಿರೋ ಪೆನ್ನಲ್ಲಿ ಬರೆಯಪ್ಪ. ನನಗೆ ಒಳ್ಳೆ ಹುದ್ದೆ ಸಿಗಲಿಲ್ಲ, ನನಗೆ ಸಿಗಬೇಕಾದ ಹುದ್ದೆ ಸಿಗಲಿಲ್ಲ,
ನನಗೆ ಆ ಹುದ್ದೆ ಸಿಕ್ಕಿದ್ದಿದ್ರೆ ನಾನು ಕಡ್ದು ಕಟ್ಟೆ ಹಾಕ್ಬಿಡ್ತಿದ್ದೆ, ಬೆಟ್ಟ ತೆಗೆದು ಗುಡ್ಡಕ್ಕೆ ಎಸ್ದು ಬಿಡ್ತಿದ್ದೆ. ಕೊಟ್ಟಿರೋದ್ ನೀನ್ ದಬಾಗ್ತಾ ಇದೀಯ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ನೇರ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಅಲ್ಲ ಕುಂತ್ಕೋ ಅಂತ ಕೊಟ್ರೆ ಕುಂತ್ಕೋ ಕೊಟ್ಟಿದ್ದೀನಿ ಪೀಠನೇ ತಲೆ ಮೇಲೆ ಹೊತ್ಕೊಂಡು ಬಳಲ್ತಾ ಇದೆಯಲ್ಲ, ಅಲ್ದಾಡ್ತಿದ್ಯಲ್ಲ. ಈ ಲೋಕದಲ್ಲಿರೋ ಜನವೆಲ್ಲ ಹಂಗೆ ಮಾಡ್ತಿದ್ದಾರೆ. ಕೊಟ್ಟಿರೋದ್ ಮೊದಲು ನಿಭಾಯಿಸು, ನಿರ್ವಹಿಸು, ಇರೋದನ್ನ ನಿರ್ವಹಿಸು, ಈಗಿರುವ ಕಾಯಕವನ್ನು ನಿರ್ವಹಿಸು, ಆಮೇಲೆ ಬೇರೆದ್ರ ಬಗ್ಗೆ ಮಾತಾಡು. ಇದು ಚೆನ್ನಾಗಿಲ್ಲ, ಅದು ಅದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಅದು ಹಂಗ್ ಜಿಗಿಬೇಡ. ಇರುವುದನ್ನ ನಿರ್ವಹಿಸು. ಇಲ್ಲಿ ಇದನ್ನ ನಾವು ಸಾಂಕೇತಿಕವಾಗಿ ಏನಕ್ಕೆ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ನಮ್ಮಲ್ಲಿ ಜನ್ಮ ಪುನರ್ಜನ್ಮಗಳು, ದೇಹ, ಜಾತಿ, ಧರ್ಮ, ಭಾಷೆ ಇವೆಲ್ಲವಕ್ಕೂ ಇದನ್ನು ಅನ್ವಯಿಸ್ಕೊಳ್ಳೋದಕ್ಕೆ ಸಾಧ್ಯ. ಬರೀ ಉದ್ಯೋಗ, ಹುದ್ದೆ ಸಿಕ್ಕಂತ ಆಪರ್ಚುನಿಟಿ ಅಷ್ಟು ಮಾತ್ರ ಅಲ್ಲ. ನಾನು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಬೇಕಾಗಿತ್ತು, ನಾನು ಏನೋ ಹುಟ್ಬಿಟ್ಟೆ, ನನ್ನ ನಸೀಬ್ ಸರಿ ಇಲ್ಲ ಕಣ್ರಿ. ಈಗ ಹುಟ್ಟಿರೋದು ಏನ್ ದಬಾಕಿದ್ಯಾ? ಹುಟ್ಟಿರೋ ಕಡೆ ಏನ್ ದಬಾಕಿದ್ಯಾ ನೀನು? ಅಯ್ಯೋ, ನಾನು ಈ ಕನ್ನಡದವ್ರ ಮನೇಲಿ ಹುಟ್ಬಿಟ್ಟೆ, ಚೆನ್ನಾಗಿ ಒಳ್ಳೆ ಇಂಗ್ಲಿಷ್ ಬರೋರ್ ಮನೇಲಿ ಹುಟ್ಟಿದಿದ್ರೆ ಲೋಕ ತಳಕಳಕ್ ಮಾಡ್ಬಿಡ್ತಿದ್ದೆ. ಈಗ ಕನ್ನಡದಲ್ಲಿ ಏನಪ್ಪ ದಬ್ಬಾಕಿದ್ಯಾ? ಹಿಂಗೆ ನಾನು ಸುಮ್ಮನೆ ಒಂದೆರಡು ಉದಾಹರಣೆ ಹೇಳಿದೆ ನಿಮ್ಗೆ. ಹಿಂಗೆ ಲೋಕದಲ್ಲಿ ಏನಕ್ಕೆ ಬೇಕಾದ್ರೂ ಇರುವುದನ್ನ ಬಳಸದ, ಇರದೇ ಇರುವುದರ ಬಗ್ಗೆ, ಇಲ್ಲದರ ಬಗ್ಗೆ ನೆನೆಸ್ಕೊಂಡು ಕೊರಗುವಂತಹ ಕೊರಗ ಬುದ್ಧಿ ಇದೆಯಲ್ಲ, ಕೊರಗುವ ಬುದ್ಧಿ ಇದೆಯಲ್ಲ, ಮರುಗುವ ಬುದ್ಧಿ ಇದೆಯಲ್ಲ, ಅದು ಇಲ್ಲಿ ವಿರೋಧಕ್ಕೆ ಗುರಿಯಾಗ್ತಾ ಇದೆ. ಕೆಲವು ಈ ಜನ್ಮ ಜನ್ಮಾಂತರ ಪುನರ್ಜನ್ಮಗಳ ಬಗೆಗೆ ಮಾತನಾಡುವಂತಹ ಕೆಲವರು ಇದ್ದಾರೆ. ಅದನ್ನ ಕೆಲವರು ನಂಬ್ತಾರೆ, ನಾವು ನಂಬಲ್ಲ, ನಂಬಬೇಕಾಗಿಲ್ಲ. ನನಗೆ ಒಂದು ಒಳ್ಳೆ ಜನ್ಮ ಸಿಕ್ಕಿದ್ರೆ ನಾನು ಏನೋ ಉಲ್ಟಾ ಮಾಡ್ಬಿಡ್ತಿದ್ದೆ. ಮುಂದಿನ ಜನ್ಮದಲ್ಲಿ ನಾನು ಮಾಡ್ತೀನಿ, ಮುಂದಿನ ಜನ್ಮದಲ್ಲಿ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ಇರೋದ್ ಏನಯ್ಯ ಮಾಡಿದೀಯಾ? ಇರೋದ್ರಲ್ಲಿ ಏನ್ ಕಡ್ದು ಕಟ್ಟೆ ಹಾಕಿದ್ಯಾ? ಇದನ್ನ ಮೊದಲು ಚೆನ್ನಾಗಿ ಬಳಸು, ಅಲಿಬೇಡ, ಇರೋದನ್ನ ಚೆನ್ನಾಗಿ ಬಳಸು. ಸೊ ಒಂದು ಬದುಕನ್ನ, ಈ ದೊರೆತಿರುವ ಬದುಕನ್ನ ರೂಢಿಸುವ, ರೂಪಿಸುವ, ಸದ್ಬಳಕೆ ಮಾಡುವ ಒಂದು ತತ್ವವನ್ನ ಇಲ್ಲಿ ಪ್ರತಿಪಾದಿಸಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿಗೆ ನಿಮ್ಗಿಟ್ಟಿರುವ ವಚನಗಳು ಮುಗಿದು, ಇನ್ನು ನಾವು ನಿಮಗೆ ಟೆಕ್ಸ್ಟ್ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಬರೋಣ. ಈ ವಚನಗಳನ್ನ ಆಧರಿಸಿ ಟೆಕ್ಸ್ಟ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಅವುಗಳನ್ನ ಒಂದ್ಸಾರಿ ಸುಮ್ಮನೆ ಹಿಂಗೆ ಗ್ಲಾನ್ಸ್ ಮಾಡೋಣ, ನೋಡೋಣ. ಬದುಕು ಅಮೂಲ್ಯವಾದುದು ಎನ್ನುವುದನ್ನು ವಚನಕಾರರು ಹೇಗೆ ಪ್ರತಿಪಾದಿಸುತ್ತಾರೆ? ನಾನು ಅವಾಗಲೇ ಹೇಳಿದೆ, ವರ್ತನಾ ವಿನ್ಯಾಸ, ನಡವಳಿಕೆ, ಬದುಕನ್ನು ಕುರಿತಾದಂತಹ ನಂಬಿಕೆ, ಬದುಕನ್ನ ಹೇಗ್ ಬದುಕಬೇಕು ಅನ್ನುವಂತಹ ವಿಚಾರ, ಅದನ್ನೇ ಪ್ರತಿಯೊಂದು ವಚನಗಳಲ್ಲಿಯೂ ಹೇಳಲಾಗಿದೆ. ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈ ಸಿರಿ ಹೊರಿ ಹೋಗುದೆ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುದೆ. ಅದೇನು ಹೇಳ್ತಾ ಇದೆ? ನೀನು ಹೇಗೆ ಬದುಕಬೇಕು ಅನ್ನೋದನ್ನೇ ಹೇಳ್ತಾ ಇದೆ. ಎರಡನೇ ಪ್ರಶ್ನೆಗೂ ಅದೇ ಉತ್ತರ, ಮೂರನೇ ಪ್ರಶ್ನೆಗೂ ಅದೇ ವಚನವನ್ನು ಇಟ್ಕೊಂಡು ನೀವು ಉತ್ತರವನ್ನು ರೂಪಿಸುವುದಕ್ಕೆ ಸಾಧ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ವಚನಗಳ ಮುಖ್ಯಾಂಶಗಳು ಏನಿದಾವೆ, ಮೇಜರ್ ಥೀಮ್ಸ್ ಏನಿದಾವೆ, ಅವುಗಳನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನಾಗಿ ಕನ್ವರ್ಟ್ ಮಾಡುವಂತಹ ಒಂದು ಕೌಶಲ್ಯ ನಿಮಗೆ ಬರಬೇಕು. ಬದುಕು ಅಮೂಲ್ಯವಾದದ್ದು. ನೀವು ನೆರೆಗೆ ಕೆನ್ನಿಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಪೂಜಿಸು ನಮ್ಮ ಕುಡಲ ಸಂಗಮ ದೇವನ, ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕುಡಲ ಸಂಗಮ ದೇವನ ಅಂತ ಒಂದು ವಚನ ಹೇಳುತ್ತೆ. ಈ ಬದುಕು ಅಮೂಲ್ಯವಾದದ್ದು ಅನ್ನುವ ತತ್ವವೇ ಅಲ್ಲಿ ಪ್ರತಿಪಾದಿತವಾಗ್ತಾ ಇದೆ. ಸೊ ಈ ವಚನಗಳಲ್ಲಿ ಹೇಳಿರುವ, ನಾನು ಇದುವರೆಗೆ ಪ್ರತಿಪಾದಿಸಿರುವ ವಿಚಾರಗಳಿದಾವಲ್ಲ, ಆ ವಿಚಾರಗಳಲ್ಲಿ ಕೆಲವನ್ನು ಆಯ್ದು ನೀವು ಈ ಈ ಪ್ರಶ್ನೆಗಳಿಗೆ ಉತ್ತರವನ್ನು ರೂಪಿಸಬೇಕಾಗುತ್ತೆ. ಸೌಜನ್ಯ ಮತ್ತು ಮಾನವೀಯ ಕಳಕಳಿ ಹೇಗೆ ಮುಖ್ಯ, ತನುವಿನ ಹುಸಿ, ಮನದ
ಕೋಪ ಎರಡು ಹೇಗೆ ಕೇಡನ್ನು ಉಂಟು ಮಾಡ್ತವೆ ಅನ್ನುವುದನ್ನು ಒಂದು ವಚನ ವಿವರಿಸುತ್ತೆ. ಇನ್ನೊಂದು ವಚನ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳುತ್ತೆ. 3ನೇ ಪ್ರಶ್ನೆಗೆ ಆ ವಚನವನ್ನು ನೀವು ಸಹಾಯಕ್ಕೆ ತಗೋಬೇಕು. ಆಮೇಲೆ ಈ ತನಗೆ ಮುನಿದವರಿಗೆ ತಾನೇಕೆ ಮುನಿಯಬೇಕಯ್ಯ, ತನಗಾದ ಆಗೇನು ಪರರಿಗಾದ ಚೇಗೇನು ಅಂತ ಇನ್ನೊಂದು ವಚನ ಹೇಳುತ್ತೆ. ಅದಕ್ಕೆ ಆ ಕೋಪ, ಅದರ ಕುರಿತು ವಚನಕಾರರ ವಿಚಾರ ಏನು ಅನ್ನೋದಕ್ಕೆ ಅದನ್ನು ನೀವು ಬೆಳೆಸಬೇಕು. ಆಮೇಲೆ ಮನುಷ್ಯ ಹೆಚ್ಚು ತನಗೆ ಬೇಕು ಅಂತ ಯೋಚಿಸಬಾರದು ಅನ್ನೋದನ್ನು ಮೊದಲನೇ ವಚನ ಇಟ್ಕೊಂಡೇನೆ ಆಸೆಯ ಕುರಿತು ನೀವು ಮಾತಾಡ್ಬೋದು. ಮುಂದಿನ ವಚನಗಳಿಗೆ ಬರೋಣ. ಕೊಟ್ಟ ಕುದುರೆ ಅದೇನನ್ನು ಪ್ರತಿನಿಧಿಸುತ್ತೆ? ನಮ್ಗೀಗ ದೊರಕಿರುವ ಬದುಕು, ನಮ್ಗೀಗ ದೊರಕಿರುವ ದೇಹ, ನಮ್ಗೀಗ ದೊರಕಿರುವ ಜ್ಞಾನ, ನಾವಿರುವ ಈಗಿನ ಸ್ಥಿತಿ, ನಾವೀಗ ಪಡೆದಿರುವ ಹುದ್ದೆ, ನಾವೀಗ ಪಡೆದಿರುವ ಸಕಲ ಸಾಮಗ್ರಿ ಅದನ್ನು ಪ್ರತಿನಿಧಿಸುತ್ತೆ. ಏನನ್ನು ಬೇಕಾದ್ರೂ ಪ್ರತಿನಿಧಿಸಬಹುದು. ಅದನ್ನು ನಾವು ಚೆನ್ನಾಗಿ ನಿರ್ವಹಿಸಬೇಕು ಅನ್ನೋದನ್ನು ಈ ವಚನ ಹೇಳುತ್ತೆ. ಅದಕ್ಕೆ 4ನೇ ಪ್ರಶ್ನೆಗೆ ಅದನ್ನ ನೀವು ಕನ್ವರ್ಟ್ ಮಾಡಬೇಕು. ಲೋಕದೊಳಗೆ ಹುಟ್ಟಿದ ಬಳಿಕ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಹೇಳ್ತಾಳೆ. ಬೆಟ್ಟದ ಮೇಲೆ ಮನೆ ಮಾಡಿದ್ರೆ ಮೃಗಗಳಿಗೆ ಹಂಚ್ಕೊಳ್ಬಾರದು, ಸಮುದ್ರದ ಪಕ್ಕ ಮನೆ ಮಾಡಿದ್ರೆ ನೊರೆತೆರೆಗಳಿಗೆ ಹಂಚ್ಕೋಬಾರದು, ಸಂತೆನಲ್ಲಿ ಮನೆ ಮಾಡಿದ್ರೆ ಶಬ್ದಕ್ಕೆ ನಾವು ಚಿಂತಿಸಬಾರದು, ಸ್ತುತಿ ನಿಂದೆಗಳು ಬಂದರೆ ಸಮಾಧಾನ ಚಿತ್ತದಿಂದ ಇರಬೇಕು ಅಂತ ಆಕೆ ಹೇಳ್ತಾಳೆ. ಲೋಕದಲ್ಲಿ ಹುಟ್ಟಿದ ಮೇಲೆ ನಾವು ಸ್ತುತಿ ನಿಂದೆಗಳಿಗೆ ಸಮಾಧಾನ ಚಿತ್ತದಿಂದ ಪ್ರತಿಕ್ರಿಯಿಸಬೇಕು, ಒಳಿತು ಕೆಡುಕುಗಳಿಗೆ ಸಮಾಧಾನ ಚಿತ್ತದಿಂದ ಪ್ರತಿಕ್ರಿಯಿಸಬೇಕು. ಎಲ್ಲ ಎದುರಾಗುವ ಸಂಕಷ್ಟಗಳನ್ನು, ಲೋಕದಲ್ಲಿ ಎದುರಾಗುವ, ಬದುಕಿನಲ್ಲಿ ಎದುರಾಗುವ ಸಂಕಷ್ಟಗಳನ್ನು ನಾವು ಸಮಾಧಾನ ಚಿತ್ತದಿಂದ ಎದುರಿಸಬೇಕು, ಗೆಲ್ಲಬೇಕು. ಆ ಥರದೊಂದು ತತ್ವವನ್ನು ಆ ವಚನದೊಳಗಡೆ ಅಕ್ಕ ಹೇಳ್ತಾಳೆ. ಸೊ ಅಕ್ಕನ ವಚನಕ್ಕೆ ಸಂಬಂಧಪಟ್ಟ ಹಾಗೆ, ಅಕ್ಕನ ವಚನ ಒಂದೇ ಇರೋದು ಈ ಪಠ್ಯದಲ್ಲಿ. ಅಕ್ಕನ ವಚನಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಯನ್ನು ಇಲ್ಲಿ ರೂಪಿಸಿದ್ದಾರೆ. ನಿಮ್ಮ ಪರೀಕ್ಷೆನಲ್ಲಿ 1 ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ. ನೀವು ಇನ್ನಿತರ ಕೆಲವು ಅಕ್ಕನ ವಚನಗಳನ್ನು ಓದ್ಕೊಂಡು ಕೂಡ ಪರೀಕ್ಷೆಯಲ್ಲಿ ಉತ್ತರವನ್ನು ರೂಪಿಸಬಹುದು. ಸೊ ಲೋಕ ಇರೋದೇನೆ, ಅಕ್ಕ ಹೇಳುವ ಲೋಕದ ಸ್ವರೂಪನೇ, ಲೋಕ ಇರುವುದೇನೆ ಒಳಿತು ಕೆಡುಕುಗಳ ಕೂಪವಾಗಿ. ಅಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ನಿಮಗೆ ಸ್ತುತಿಯೂ ಸಿಗಬಹುದು, ನಿಂದೆಯೂ ಸಿಗಬಹುದು, ಒಳಿತು ಸಿಗಬಹುದು, ಕೆಡುಕು ಸಿಗಬಹುದು, ಸಂಕಷ್ಟಗಳೇ ನಿರಂತರವಾಗಿ ಸಿಗಬಹುದು. ಈ ಲೋಕದ ಸ್ವರೂಪವೇ ಕೆಲವೊಮ್ಮೆ ಕೇವಲ ಸಂಕಷ್ಟಗಳನ್ನು ಒಡ್ಡುವ, ಕೇವಲ ಸಂಕಷ್ಟಗಳ ಸರಮಾಲೆಯನ್ನ ಒಡ್ಡುವ ಒಂದು ಲೋಕವಾಗಿ. ನೀವು ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು. ಸೊ ಇದಿಷ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನು ರೂಪಿಸಬಹುದಾದಂತಹ ಸಾಧ್ಯತೆ. ಸ್ನೇಹಿತರೆ, ಇದುವರೆಗೆ ನಾವು ಇವುಗಳನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೀವಿ. ನಿಮಗೆ ಇದರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ವಿವರಗಳು ಬೇಕು ಅಂತ ಅನಿಸಿದ್ರೆ ನೀವು ಆಫ್ಲೈನಲ್ಲಿ ತರಗತಿಗೆ ಬಂದಾಗ ನನ್ನನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡಬಹುದು. ಹಾಗೆ ನೀವು ಆಫ್ಲೈನ್ ಕಾಂಟ್ಯಾಕ್ಟ್ ಕ್ಲಾಸ್ಗಳಿಗೆ ಬರದೇ ಇರುವವರು ಆನ್ಲೈನಲ್ಲೂ ಕೂಡ ಮೇಲ್ ಅಥವಾ ವಾಟ್ಸಪ್ ಗ್ರೂಪ್ ಏನಿದೆ ನಮ್ಮದು, ಅಲ್ಲೂ ಕೂಡ ನೀವು ಪ್ರತಿಕ್ರಿಯೆಯನ್ನು ಕೊಡಬಹುದು. ಏನಾದರೂ ನಿಮ್ಮ ವಿಚಾರಗಳಿದ್ದರೆ ಮಂಡಿಸಬಹುದು, ಅಥವಾ ಏನಾದರೂ ನಿಮ್ಮ ಅನುಮಾನಗಳು, ಪ್ರಶ್ನೆಗಳು ಇದ್ದರೆ ಕೇಳಬಹುದು. ಸೊ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡೋಣ. ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.